ತುಂಬ ಪ್ರದರ್ಶನ ಆಗಿದೆ. ಎಲ್ಲಿವರೆಗೆ ಅಂದರೆ ಆರ್ಮಿಯವರು ಕೂಡ ಬಂದು ನೋಡಿದಂತಹ ನಾಟಕ. ಅದನಂತರ ನೀನು ಬೇತೆ ಇತ್ತೆ ಗೊತ್ತಾವಜಿ ನಾಟಕ ಹಿಟ್ಟಾಯಿತು. ಇತ್ತೀಚೆಗೆ ಬಂದಂಥ ಶಾಂಭವಿ ನಾಟಕ ಎಲ್ಲರನ್ನು ಮೀರಿಸಿ ಇಡೀ ತುಳು ರಂಗಭೂಮಿಯೇ ತಿರುಗಿ ನೋಡುವಾಗೆ ಮಾಡಿದೆ. ಎಲ್ಲಿ ನಮ್ಮ ಶಾಂಭವಿದೊಂದು ರೆಕಾರ್ಡ್ ಅಂತ ಅಂದರೆ ಒಂದೇ ವೇದಿಕೆಯಲ್ಲಿ 3 ಸತಿ ಆದದುಂಟು ನಾಟಕ. ಅದೇ ಶಾಂಭವಿ ನಾಟಕ 6 ತಿಂಗಳ ಗ್ಯಾಪಲ್ಲಿ ಅದೇ ವೇದಿಕೆಯಲ್ಲಿ ಇನ್ನೊಮ್ಮೆ ಬೇಕಂತ ಮಾಡಿಸಿದಂತೂ ಯಾವುದೊಂದು ಹಾಮಿಟ್ಟದೆ ವೇದಿಕೆ ಮೇಲೆ ಹತ್ತಿದರೆ ಅದೊಂದು ಕಲೆ ಅವರನ್ನು ಎತ್ತರಕ್ಕೆ ಕೊಂಡೋಗ್ತದೆ. ಮತ್ತು ಹಾಮಿಟ್ಟು ವೇದಿಕೆಗೆ ಬಂದರೆ ಅವರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಫಸ್ಟಿಗೆ ಏನಂದರೆ ನಾನು ಅದನ್ನು ನೆನಪಿಸಬೇಕೀಗ ಮೊನ್ನೆ ಡೆತ್ ಆದಂಥ ನಮ್ಮ ಆತ್ಮೀಯ ಮಿತ್ರ ಸಂಘದ ಸದಸ್ಯ, ಅವನ ಉಮೇದುವಾರಿಕೆಯಲ್ಲಿ ಪ್ರಥಮ ವೇಷ ಅವನೇ ಹಾಕಿದ್ದು. ಬೆಳಿಗ್ಗೆಯಿಂದ ಸಂಜೆ ತನಕ ರಾತ್ರಿ ಇಡೀ ಆ ಪ್ರಥಮ ವೇಷವನ್ನು ಧರಿಸಿದವ ಇನ್ನೊಂದು ಮಗುವಿಗೆ ಹೆಲ್ಪ್ ಆಗುವಂಥ. ಇವತ್ತಿಲ್ಲ, ಆದರೂ ಸಹ ಅವನ ನೆನಪು ಶಾಶ್ವತ ಅದು. ನಮಸ್ಕಾರ ವೀಕ್ಷಕರೇ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಮ್ಮೊಂದಿಗಿರುವವರು ರಂಗಭೂಮಿ ಕಲಾವಿದರು. ಕಲೆ ಮತ್ತು ಸಮಾಜ ಸೇವೆಯನ್ನು ತಮ್ಮ ಹೃದಯದಿಂದ ಮಾಡಿಕೊಂಡು ಬರುತ್ತಿರುವ ಇವರು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಕೂಡ ಹೌದು. ಬನ್ನಿ ಹಾಗಾದರೆ ಮಾತಾಡಿಸೋಣ ವಿನೋದ್ ಮಂಚಿ ಅವರನ್ನು. ನಮಸ್ಕಾರ. ನಮಸ್ತೆ. ನಮ್ಮ ವೀಕ್ಷಕರೇ, ನಿಮ್ಮ ಕಿರು ಪರಿಚಯ. ನಾವು ವಿನೋದ್ ಮಂಚಿ ಅಂತ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ, ಅಭಿನಯ ಶಾರದೆ ಬಿರುದನ್ನು ಕೂಡ ಪಡೆದವನು. ಅಭಿನಯ ಕಲಾವಿದರು ಉಡುಪಿ ತಂಡದಲ್ಲಿ ಕಲಾವಿದನಾಗಿ ಹಾಗೂ ನಮ್ಮ ಯುವ ಸೇವಾ ಸಂಘ ಹಾಗೂ ಯುವ ಟೈಗರ್ಸ್ ಟೀಮ್ನ ಸ್ಥಾಪಕ ಅಧ್ಯಕ್ಷನಾಗಿ ಸೇವೆಯನ್ನು, ಸಮಾಜಮುಖಿ ಸೇವೆಯನ್ನು ಹಾಗೂ ಕಲಾ ಸೇವೆಯನ್ನು ಎರಡನ್ನು ಮಾಡ್ಕೊಂಡ್ಬರ್ತಿದ್ದೇನೆ. ಈಗ ನಾಟಕಕ್ಕೆ ಬರಲಿಕ್ಕೆ ನಿಮಗೆ ಪ್ರೇರಣೆ ಯಾರು ಅಂತ? ನಾಟಕ ಅಂದರೆ ಚಿಕ್ಕಂದಿನ ಸಹ ತುಂಬ ಇಂಟ್ರೆಸ್ಟ್ ನಾಟಕ ನೋಡಲಿಕ್ಕೆ, ನಾಟಕ ಹೋಗಲಿಕ್ಕೆ. ತುಂಬ ತಂಡದ ನಾಟಕ ನೋಡ್ತಿದ್ವಿ ನಾವು. ಹಳೆ ವಿದ್ಯಾರ್ಥಿ ಸಂಘ ಮಂಚಿಕೋಡಿ ಶಾಲೆಯಲ್ಲಿ ಸದಸ್ಯರು ಸೇರಿ ಪ್ರಥಮ ಬಾರಿಗೆ ಒಂದು ನಾಟಕ ಮಾಡಿದ್ವಿ. ಆ ನಾಟಕದ ನಂತರ ನಮ್ಮ ಯುವ ಸೇವಾ ಸಂಘದಲ್ಲಿ ಒಂದು ಹೆಂಚಿನ ನಾಟಕ ಮಾಡಿದ್ವಿ. ಆ ನಾಟಕವನ್ನು ನೋಡಿ ನಮ್ಮ ಸನ್ನಿಧಿ ಕಲಾವಿದರು ಉಡುಪಿ ತಂಡದ ರವಿಕುಮಾರ್ ಗಡೇಕರ್ ಅವರು ನಮ್ಮ ತಂಡಕ್ಕೆ ಸೇರ್ಪಡೆ ಮಾಡಿ, ತದನಂತರ ರಂಗಭೂಮಿಯ ಪಯಣ ಆ ಸನ್ನಿಧಿ ತಂಡಕ್ಕೆ ಪ್ರಾರಂಭವಾಯಿತು ಅಂತ. ಈಗ ಹಳೆ ವಿದ್ಯಾರ್ಥಿಯಲ್ಲಿ ನಾಟಕ ಮಾಡಿದ್ವಿ, ಅಲ್ಲಿಂದ ಸನ್ನಿಧಿ ಕಲಾವಿದರಲ್ಲಿ ಹೋಗಿ ನಾಟಕ ಶುರು ಮಾಡಿದ್ವಿ. ಅದಕ್ಕೆ ಮತ್ತು ಇದಕ್ಕೆ ಇರುವ ವ್ಯತ್ಯಾಸ ಹೇಗೆ? ಅದೇ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ನಮ್ಮವರೇ ಸದಸ್ಯರು ಮತ್ತು ನಮ್ಮದೇ ಆಡಿಯನ್ಸು, ಊರಿನವರಿರುವುದು. ಹಾಗಾಗಿ ಏನು ಮಾಡಿದರೆ ಸಹ ಖುಷಿ ಎಲ್ಲರಿಗೆ ಸಹ. ಒಂದು ತಂಡಕ್ಕೆ ಸೇರ್ಪಡೆ ಆದ ನಂತರ ನಮಗೆ ಸಹ ಒಂದು ಹೆದರಿಕೆ ಆಗ್ತದೆ. ತುಂಬ ವರ್ಷದಿಂದ ನಾಟಕ ಮಾಡಿದಂಥ ಅನುಭವ ಇರುವಂಥ ಕಲಾವಿದರು ಇರ್ತಾರೆ. ನಾವು ಹೊಸತು, ನಮಗೆ ತಂಡ ಅಂದರೆ ಏನು ಗೊತ್ತಿಲ್ಲ, ಅಲ್ಲಿಗೆ ಹೋದ್ಮೇಲೆಲ್ಲ ಗೊತ್ತಾಗಿರಬೇಕು ಅಲ್ಲ, ಪರಿಚಯ ಎಲ್ಲ. ಈ ಇದರಲ್ಲಿ ಮಾಡೋದಕ್ಕಿಂತ ತಂಡದಲ್ಲಿ ಮಾಡೋದು ಸ್ವಲ್ಪ ಭಯ ಜಾಸ್ತಿ. ಯಾಕಂದರೆ ಒಂದು ಪ್ರತಿಷ್ಠಿತ ತಂಡದಲ್ಲಿ ನಾವು ಒಂದು ಮಾಡಬೇಕಾದ್ರೆ ನಾವು ಸ್ವಲ್ಪ ಕಾನ್ಫಿಡೆನ್ಸ್ ಆಗಿದ್ವಿ. ವೇದಿಕೆಯಲ್ಲಿ ಆಗಲಿ ನಮ್ಮಿಂದ ಆ ತಂಡಕ್ಕೆ ಸಹ ಯಾವುದು ಹೆಸರು ಹಾಳಾಗ್ಬಾರ್ದು, ಆ ಥರ ಭಯ ಜಾಸ್ತಿ ಅಷ್ಟೇ. ಒಂದು ವೇದಿಕೆ ಹೋಗುವಾಗ ಒಂದು ತಂಡದಲ್ಲಿ ಹೋಗೋದು ಭಯ ಜಾಸ್ತಿ ಆಗ್ತದೆ. ಹಳೆ ವಿದ್ಯಾರ್ಥಿ ಸಂಘದಲ್ಲಿ ನೀವು ಡ್ರಾಮಾ ನಾಟಕ ಮಾಡೋಕ್ಕಿಂತ ಮೊದಲು ಸ್ಕೂಲ್ ಅಥವಾ ಕಾಲೇಜಲ್ಲಿ ಯಾವುದೆಲ್ಲ ಮಾಡಿದ್ರು? ಸ್ಕೂಲ್ ಅಂದರೆ ವಾರ್ಷಿಕೋತ್ಸವ ಟೈಮಲ್ಲಿ ಪೌರಾಣಿಕ ನಾಟಕ ಒಂದು ಮಾಡಿ, ಮತ್ತು ಹೈಸ್ಕೂಲ್ ನೆಹರು ಸ್ಕೂಲಲ್ಲಿ ನಾವು ಅಪ್ ಮಾಸ್ಟರ್ ಡೈರೆಕ್ಷನಲ್ಲಿ ನೆರೆಕರೆ ಅಂತ ತುಳು ನಾಟಕ ಮಾಡಿದ್ವಿ. ಆ ನೆರೆಕರೆ ನಾಟಕದ ನಂತರ ನಮಗೆ ಓಲ್ಡ್ ಸ್ಟೂಡೆಂಟ್ ನಾಟಕದ ಇಂಟ್ರೆಸ್ಟ್ ಬಂದು ಮಂಚಿ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಮುಖಾಂತರ ಮಾಡಿದ್ವಿ. ಅದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಿ ಇಲ್ಲಿವರೆಗೆ ಹೋಗ್ತಾ ಉಂಟೀಗ. ಮೊದಲ ನಾಟಕದ್ದು ಅನುಭವ ಹೇಗಿತ್ತು? ಅಂದರೆ ಸನ್ನಿಧಿ ಕಲಾವಿದರಲ್ಲಿ. ಸನ್ನಿಧಿ ಕಲಾವಿದ ನಾಟಕ ಅದೇ ಹಾಗೆ ಹೇಳಿದ ಹಾಗೆ ಒಂದು ಪ್ರಬುದ್ಧ ಕಲಾವಿದರಲ್ಲಿ ನಾವು ಹೊಸತು ಕಲಿಯುವಂಥ ಕಲಾವಿದರು ಸೇರಿ ಮಾಡುವಾಗ ನಮಗೆ ಒಂದು ಮುಜುಗರ, ನಮ್ಮಿಂದ ಅದು ಮಾಡಿದರೆ ತಪ್ಪಾಗ್ಬೋದಾ, ಸರಿ ಆಗ್ತದಿಲ್ವಾ, ಅವರು ನಮಗಿಂತ ತುಂಬ ಅನುಭವ ಇದ್ದವರು, ಆ ಥರ ಇತ್ತು. ಆದರೆ ನಮಗೆ ಅವರದೊಂದು ಮಾತಿತ್ತು, ಡೈರೆಕ್ಟರ್ ರವಿ ಕಡೇಕರ್ ಅವರದ್ದು, ವೇದಿಕೆಗೆ ಬಂದ ಮೇಲೆ ಎಲ್ಲರೂ ಸಹ ಸರಿಸಮಾನ. ಅವರಿಗೆ ಹಿರಿಯ ಕಲಾವಿದ ಆಗಲಿ ಕಿರಿಯ ಕಲಾವಿದ ಯಾರು, ಒಬ್ಬ ಕಲಾವಿದ ಪ್ರತಿಯೊಂದು ಎಷ್ಟು ನಾಟಕ ಮಾಡಿದ್ರು ಸಹ ಪ್ರತಿಯೊಂದು ವೇದಿಕೆ ಸಹ ಪ್ರಥಮ ವೇದಿಕೆ ಆಗಿರ್ತದೆ. ನೀವು ಧೈರ್ಯದಲ್ಲಿ ಮಾಡಿ ಆಗ್ತದೆ ಎಲ್ಲರಿಂದ. ನೀವು ಆ ವೇದಿಕೆಗೆ ಎಷ್ಟು ಗೌರವ ಕೊಡ್ತೀರಿ ಅದು ಅಷ್ಟು ನಿಮಗೆ ಗೌರವ ನಿಮಗೆ ಸಿಗ್ತದೆ ಅಂತ ಅವರ ಮಾತಿತ್ತು. ಅವರು ಹೇಳಿದ್ದು ಮಾತ್ರ 100% ಸತ್ಯ. ನಾವು ಕೊಟ್ಟ ಗೌರವಕ್ಕೆ ನಮಗೆ ಪ್ರತಿ ಗೌರವ ಈಗ ಸಿಗ್ತಾ ಇದೆ. ಈಗ ಅದೇ ಮೊದಲು ಸನ್ನಿಧಿ ಕಲಾವಿದರಲ್ಲಿ ಇದ್ರಿ, ಆಮೇಲೆ ಅಭಿನಯ ಕಲಾವಿದರ ಅಂತ ಒಂದು ಗ್ರೂಪ್ ಕಟ್ಕೊಂಡ್ರಿ. ಅದಕ್ಕೆ
ಅದಂದರೆ ಅಭಿನಯ ಕಲಾವಿದರಂದರೆ ಬಲ್ಲೆ ತಲಿಪಲೆ ಮುಖಾಂತರವಾಗಿ ಅಭಿನಯ ಕಲಾವಿದರಂತ ಬಂದದ್ದು. ಬಲಿ ತೆಲಿಪಲೆ ಅಂದ್ರೆ ನಮ್ಮ ಟಿವಿಯ? ನಮ್ಮ ಟಿ ವಿ ಬಲ್ಲೆ ತಲಿಪಲೆ ಅಲ್ಲಿ 2ನೇ ಸೀಸನ್ಗೆ ನಮ್ಮದು ಅಭಿನಯ ಕಲಾವಿದರ ಮುಖಾಂತರವಾಗಿ ನಾವಲ್ಲಿ ನಮ್ಮದು ಬಾಕಿ ಉಳಿದ ಕಲಾವಿದರದು ಕಾರ್ತಿಕ್ ಕಡೇಕರ್ ಮತ್ತು ವಿಕ್ರಮ್ ಮಂಚಿ, ರಾಕೇಶ್ ಕಡ್ಪಾಡಿ, ರವಿನಂದನ್ ಭಟ್, ಉಮೇಶ್ ಅಲ್ಲರಿ ಇವರು 4 ಕಲಾವಿದರಾಗಿ ನಾನು ನಿರೂಪಣೆಗೆ ಹೋಗ್ತಿದ್ದೆ. ಅವರದ ಅವರ ಸಮಯದಲ್ಲಿ ಬಲ್ಲೆ ತಲಿಪಲೆ 2ನೇ ಸೀಸನ್ಗೆ ಹೋಗಿ 6ನೇ ಪ್ರೈಸ್ ಕೂಡ ಬಂದಿತ್ತು. ಹ್ಮ್. ಆನಂತರ ನಮ್ಗೆ ಎಂತ ಆಯ್ತು ಅಂದರೆ ಊರಲ್ಲಿ ಮತ್ತು ಬೇರೆ ಬೇರೆ ವಾರ್ಷಿಕೋತ್ಸವದಲ್ಲಿ ನಮಗೆ ಬಲ್ಲೆ ತಲಿಪೆಲೆ ಬುಕ್ ಆಗ್ತಿತ್ತು. ನಾವು ಒಂದು 6 ಜನ ತಂಡ ಕಟ್ಟಿ ಹೋಗ್ತಿದ್ವಿ. ದೂರ ದೂರ ಎಲ್ಲ ಹೋಗಿದ್ದೇವೆ. ಕಲಾಶ ಮತ್ತು ಮೂಡಿಗೆರೆ ಅಲ್ಲೆಲ್ಲ ಪ್ರೋಗ್ರಾಮ್ ಕೊಡ್ತಿದ್ವಿ. ನಮ್ಗೆ ಎಂತ ಆಯ್ತು ಅಂದರೆ ಬಲ್ಲೆ ತಲಿಪಲೆ ಕೆಲವು ಕಡೆ ದೂರ ದೂರ ಬುಕ್ ಆಗ್ಲಿಕ್ಕೆ ಹೋಗಿ ಇಲ್ಲಿ ಸನ್ನಿಧಿಲಿ ನಾಟಕ ಇರುವಾಗ ಅದಕ್ಕೆ ಮತ್ತು ಇದಕ್ಕೆ ಡೇಟ್ ಕ್ಲಾಶ್ ಆಗ್ತಿತ್ತು. ಹಾ. ಸಮಯದ ಅಭಾವ ಆಗ್ತಿತ್ತು. ಅಲ್ಲಿ ಸಮಯ ಕೊಡುವಾಗ ಇಲ್ಲಿ ಲೇಟ್ ಆಗ್ತಿತ್ತು. ನಾವು ಅಲ್ಲಿ ಮುಗಿಸಿ ಇಲ್ಲಿ ಬರುವಾಗ ಕಾಯಬೇಕು, ಆ ಥರ ಎಲ್ಲ ಆಗ್ಲಿಕ್ಕೆ ಶುರುವಾಯಿತು. ಆನಂತರ ನಾವೆಂತ ಮಾಡಿದ್ವಿ ಅಂದರೆ ಇನ್ನು ಇದಾಗೋದು ಬೇಡ ಅಂತ ಅಭಿನಯದ ಮುಖಾಂತರವೇ ಪ್ರಥಮ ನಾಟಕ ಮಾಡಿಕೊಂಡು ಈಗ ಅಭಿನಯದಲ್ಲಿ ಅಭಿನಯದಲ್ಲಿ 12 ವರ್ಷ ಆಯ್ತು. ಈಗ ನಾನು 12 ವರ್ಷದಿಂದ ಅಭಿನಯ ಟೀಮಲ್ಲಿ ನಾಟಕ ಮತ್ತು ಬಲ್ಲೆ ತಲಿಪಲೆ ಮಾಡ್ಕೊಂಡು ಬರ್ತಿದ್ದೀನಿ. ಅದೇ ಸನ್ನಿಧಿ ಕಲಾವಿದರಿಂದ ಹೊರಗೆ ಬರುವಾಗ ಅವರು ಸಪೋರ್ಟ್ ಮಾಡಿದ್ರೆ ಹೇಗೆ? ಅವರಿಗೆ ಸ್ವಲ್ಪ ಬೇಜಾರಾಯಿತು, ಒಮ್ಮೆಲಿಂದ 5-6 ಜನ ಹೊರಗೆ ಬರುವಾಗ ಅಂತ. ಅದು ಅನಿವಾರ್ಯವಾಗಿತ್ತು, ಬರಲೇಬೇಕಿತ್ತು. ಅದು ಈಗ ಸಹ ನಾವು ಒಳ್ಳೆ ರೀತಿಯಲ್ಲಿದ್ದೇವೆ, ಫೋನ್ ಮಾಡ್ತಾರೆ. ಯಾಕಂದರೆ ನಾವು ಅವ್ರನ್ನ ಗುರುವಿನ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಯಾಕಂದರೆ ಪ್ರಥಮ ವೇದಿಕೆ ಕೊಟ್ಟವರು ಅವರು, ಯಾವತ್ತೂ ಮರಿಬಾರ್ದು. ಜಿಲ್ಲಾ ರಾಜ್ಯೋತ್ಸವ ಬಂದಾಗ ಪ್ರಥಮ ಕರೆ ಸಹ ಅವರೇ ಮಾಡಿದ್ದು. ಒಂದು ನಾನು ಕಳಿಸಿದ ಒಂದು ಕಲಾವಿದನಿಗೆ ಸಿಕ್ಕಿತ್ತಲ್ಲ ಅದೇ ಖುಷಿ ಅಂತ. ಅದೇ ಆ ಥರ ಸಿಕ್ಕಿದಾಗ ಸಹ ಒಂದು ಒಳ್ಳೆ ಮಾತಾಡ್ತಾರೆ ಆ ಥರ. 2024ನೇ ಸಾಲಿನ ಹೌದು. ಅದು ಅಂದ್ರೆ ಯಾವ್ದಕ್ಕೆ? ಕಲೆಗೆ ಸಿಕ್ಕಿದ್ದ, ಸಮಾಜ ಸೇವೆಗೆ? ಅದಂದರೆ ನಮ್ಮದು ಅದೇ ನಾನು ಹಾಗೆ ಹೇಳಿದೆ, ಯುವ ಸೇವಾ ಸಂಘ ಟೈಗರ್ಸ್. ಅದರಲ್ಲಿ ತುಂಬ ಎಲ್ಲ ಸದಸ್ಯರು ಸೇರಿ ಸಮಾಜಮುಖಿ ಕಾರ್ಯವನ್ನು ಮಾಡ್ತಿದ್ದೆ. ಅಲ್ಲಿಗೆ ಬಂದಂಥ ಅತಿಥಿಗಳು ಈ ಕಲಾ ಸೇವೆ ಮತ್ತು ಸಮಾಜಮುಖಿ ಕೆಲಸವನ್ನು ನೋಡಿ ಅವರೇ ರೆಫರ್ ಮಾಡಿದೆ ಸರ್. ಮಾಡಿದ ನಂತರ ನನಗೆ ನಾಟಕ ಕಲಾರಂಗದಲ್ಲಿ ರಾಜ್ಯೋತ್ಸವ ಸಿಕ್ಕಿದೆ. ಈಗ ನಾಟಕದಲ್ಲಿ ಒಂದು ಪಾತ್ರ ಮಾಡಬೇಕಾದ್ರೆ ಆ ಪಾತ್ರಕ್ಕೆ ತಯಾರಿ ಹೇಗಿರ್ತದೆ? ಏನಂದರೆ ರಿಹರ್ಸಲಲ್ಲಿ ಅವರು ಕೊಟ್ಟಿರ್ತಾರೆ ಒಂದೊಂದು ಪಾತ್ರ ಇವರಿಗೆ ಮಾಡಲಿಕ್ಕೆ ಆಗ್ಬೋದು ಅಂತ ಅವರ ತಲೆಯಲ್ಲಿ ಇರ್ತಾರೆ. ಈ ರೋಲ್ ಇವರಿಗೆ ಮಾಡ್ತಾರೆ, ಅವರು ಮಾಡ್ತಾರೆ. ನಾವು ಮಾಡಿದ್ರೆ ಸಹ ಅವರು ನಿಮ್ಮಿಂದ ಆಗ್ತದೆ ಅಂತ ಮಾಡಿಸ್ತಾರೆ. ಅದು ಆ ತಯಾರಿ ಮಾಡುವಾಗಲೇ ಒಂದು ಖುಷಿ ಇರ್ತದೆ. ಎಲ್ಲರೂ ಒಟ್ಟಾಗಿ ಒಂದು ಡೈಲಾಗ್ ಮಿಸ್ ಆದರೆ ಇಲ್ಲಾಂದರೆ ಕಲಿಯುವಾಗ ಏನಾದರೂ ಒಂದು ಅದರಲ್ಲಿ ಒಂದು ಕೆಲವು ಕಾಮಿಡಿ ಆಗ್ತಿದ್ರೆ ಅದ ಕಾಮಿಡಿಯಲ್ಲೇ ತೆಗೆದು ನಾಟಕಕ್ಕೆ ಹಾಕಿದ್ದು ಸಹ ಉಂಟು. ಅದು ಸಹ ಕೆಲವು ಸಂದರ್ಭದಲ್ಲಿ ಉಂಟು. ಒಳ್ಳೆಯ ಅನುಭವ ಆಗ್ತದೆ ರಿಹರ್ಸಲ್ ವೇಳೆ. ಈಗ ಬಲ್ಲೆ ತಲಿಪಲೆ ಹ್ಮ್. ಮತ್ತೆ ನಾಟಕ, ನಾಟಕದಲ್ಲಿ ಕಾಮಿಡಿ ಬೇಕು, ಎಮೋಷನ್ಸ್ ಬೇಕು, ಎಲ್ಲ ಬೇಕು. ಆದ್ರೆ ಬಲ್ಲೆ ತಲಿಪಲೆಯಲ್ಲಿ ಮೇನ್ ಪಂಚಿಂಗ್ ಅಂದ್ರೆ ಕಾಮಿಡಿ ಬೇಕು. ಅದಕ್ಕೆ ಮತ್ತೆ ಇದಕ್ಕೆ ಹೇಗೆ ವ್ಯತ್ಯಾಸ ಆಗ್ತದೆ? ಇದಂದರೆ ಹೇಗಾಗ್ತದೆ ಅಂದರೆ ಫುಲ್ಲು ಪ್ಯಾಕೇಜ್, ಸ್ಟೋರಿ ಕಾಮಿಡಿ ಎಲ್ಲ ಪ್ಯಾಕೇಜ್. ಇಲ್ಲಿ ಎಷ್ಟು ನಗಿಸ್ತೇವ ಅಷ್ಟೇ ಅಳಿಸ್ಬೇಕು, ಇಲ್ಲಾಂದರೆ ನಾಟಕ ಚಪ್ಪೆ ಚಪ್ಪೆ ಮಾಡ್ತದೆ. ಆಗ್ತದೆ. ಅದರಲ್ಲಿ ನಗುಬೇಕಂತಲೇ ಬರುವವರು, ಅದು 20 ನಿಮಿಷ ಸ್ಕಿಟ್ಟಲ್ಲಿ ನಗಬೇಕಂತ ಬರ್ತದೆ. ಅದರಲ್ಲಿ ಬೋರ್ ಹೋದ್ರೆ ಸರಿ, ಎಂತ ಏನಿಲ್ಲ ಆ ಥರ ಹೋಗ್ತದೆ. ಮತ್ತು ಅದರ ಆಡಿಯನ್ಸ್ ಕೆಲವರಿಗೆ ಕಾಮಿಡಿ ಬೇಕು ಅಂತ ಆಡಿಯನ್ಸ್ ಇರ್ತಾರೆ, ಕೆಲವರಿಗೆ ಸ್ಟೋರಿ ಬೇಕು ಆ ಥರ ಇರ್ತದೆ. ನಿಮಗೆ ನಾಟಕದಲ್ಲಿ 2 ಸಿಗ್ತದೆ ಆ ಥರ. ಇದರಲ್ಲಿ ಅಂದರೆ ಸ್ವಲ್ಪ ಎಂತ ಇದು ಸಿಗೋದು, ಸ್ಟೋರಿ ಸಿಗೋದಿಲ್ಲ, ಎಂತ ಇದೆ ಎಂಜಾಯ್ಮೆಂಟ್ ಅಷ್ಟೇ. ಬಲ್ಲೆ ತಲಿಪಲೆ ಮಾಡುವಾಗ ಪಂಚಿಂಗ್ ಯಾವ್ದಾದ್ರು ಕಾಪಿ ಆಗ್ತದೆ ಅನ್ನೋ ಹೆದರಿಕೆ ಏನಾದ್ರು ಅದು ಇತ್ತಾ? ನಿಮಗೆ ಇವರಿಗೆ ಹೇಗಾಗ್ತಿದ್ದಂದರೆ ನಾವೀಗ ಕಾಂಪಿಟೇಷನ್ಗೆ ಹೋಗುವಾಗ 5-6-7-8 ಟೀಮ್ ಬರುವಾಗ ಆಗ ಸೇಮ್ ಬರುವಾಗ ಆ ಟೀಮಲ್ಲಿತ್ತು ಈ ಟೀಮಲ್ಲಿ ಬರ್ತಿತ್ತು. ಹೊರಗಡೆ ಕೊಡುವಾಗ ಅಷ್ಟು ಬರೋದಿಲ್ಲ, ಯಾಕಂದರೆ ಅದು ಒಂದೇ ಟೀಮ್ ಇರ್ತದೆ ಸೇಮ್. ಮತ್ತು ಟಿ ವಿಯಲ್ಲಿ ಎಲ್ಲ ಟೆಲಿಕಾಸ್ಟ್ ಆಯಿತು ನೋಡಿ ಕೆಲವು ಅದರಲ್ಲಿತ್ತು, ಅದು ಇವರಿಗೆ ಆಗ್ತದೆ ಆ ಥರ ಎಲ್ಲ ಬರ್ತದೆ. ಈಗ ಕಾಮಿಡಿ ಅಂದರೆ ಬಲ್ಲೆ ತಲಿಪಲೆ ಎಲ್ಲ ಬಂದೆ ಅಂದರೆ ಯಾವ ಸಹ ಸಿಗೋದಿಲ್ಲ, ಎಲ್ಲ ಆಲ್ಮೋಸ್ಟ್ ಬಂದಾಗಿದೆ. ಹೊಸತನದೇ ಕಾಮಿಡಿ ಬೇಕು ಈಗ ಆ ಥರ ಆಗಿದೆ. ಈಗ ಅಭಿನಯ ಕಲಾವಿದರು ಅಂತ ಗ್ರೂಪ್, ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದು? ಅಭಿನಯ ತಂಡ ಅಂದರೆ ಅದೇ ಬಲ್ಲೆ ತಲಿಪಲೆ ಮುಖಾಂತರ ಹುಟ್ಟಿ ಹಾಕಿದ ಸಂಸ್ಥೆ ನಮ್ಮದು. ಅದರಲ್ಲಿ ಸಾರಥ್ಯ ಬಾಲಕೃಷ್ಣ ಶೆಟ್ಟಿ ಅವರು, ಮತ್ತು ಮೊದಲಿಗೆ ನಮಗೆ ಅದಕ್ಕೆ ಅಭಿನಯ ತಂಡ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟವರು ದಿವಂಗತ ಅಲೆಯೂರು ಶೇಖರ ಪೂಜಾರಿ ಅಂತ. ಅವರ ಮುಖಾಂತರವಾಗಿ ಅಭಿನಯ ತಂಡ ಹುಟ್ಟಿ ಹಾಕಿದ್ದು. ಮತ್ತು ಅದಕ್ಕೆ ನಮಗೆ ಬಲ ಕೊಟ್ಟವರು ಅಧ್ಯಕ್ಷರಾಗಿದ್ದ ಉಮೇಶ್ ಅಲೆಯವರು ಇದ್ದಾರೆ, ಕಾರ್ತಿಕ್ ಕಡೇಕರ್, ವಿಕ್ರಮ್ ಮಂಚಿ, ರಾಕೇಶ್ ಕಡ್ಪಾಡಿ, ರವಿನಂದನ್ ಭಟ್ ಮತ್ತು ನಾವು ಸೇರಿ ಒಂದು 6 ಜನ ಸೇರಿ ಮಾಡಿದಂಥ ತಂಡ. ಈಗ ಒಂದು ಉಡುಪಿ ದಕ್ಷಿಣ ಕನ್ನಡದಲ್ಲಿ ತುಂಬ ಹೆಸರು ಮಾಡಿದಂಥ ಈಗ ತಂಡ. ಹಲವಾರು ನಾಟಕ ಕೊಟ್ಟದ್ದು. ಅದರಲ್ಲಿ ಕೂಡ ನಾವು ಬರಂದೆ ಕೊಲ್ಲೆಯ ನಾಟಕದ ಮುಖಾಂತರವಾಗಿ ಒಂದು ಹುಟ್ಟು ಹಾಕಿ ಒಂದು ಈ ಅಭಿನಯ ಕಲಾವಿದರು ಏನು ಅಂತ ಎಲ್ಲರಿಗೆ ಮುಟ್ಟಿದ್ದು ಬರಂದೆ ಕೊಲ್ಲೆಯ ನಾಟಕ ಅಂತ. ಅದೊಂದು ಆರ್ಮಿ ಸ್ಟೋರಿ.
ಕುಂದಾಪುರ ಬ್ರಹ್ಮೋತ್ಸವದಲ್ಲಿ ತುಂಬ ಪ್ರದರ್ಶನ ಆಗಿದೆ. ಎಲ್ಲಿವರೆಗೆ ಅಂದರೆ ಆರ್ಮಿಯವರು ಕೂಡ ಬಂದು ನೋಡಿದಂತಹ ನಾಟಕ. ಅದನಂತರ ನೀನು ಬೇತೆ ಇತ್ತೆ ಗೊತ್ತಾಬುಜಿ ನಾಟಕ ಇಟ್ಟಾಯಿತು. ಇತ್ತೀಚೆಗೆ ಬಂದಂಥ ಶಾಂಭವಿ ನಾಟಕ ಎಲ್ಲರನ್ನು ಮೀರಿಸಿ ಇಡೀ ತುಳು ರಂಗಭೂಮಿಯೇ ತಿರುಗಿ ನೋಡುವಾಗೆ ಮಾಡಿದೆ. ಎಲ್ಲಿ ನಮ್ಮ ಉಡುಪಿ ದಕ್ಷಿಣ ಕನ್ನಡದ ಆಲ್ಮೋಸ್ಟ್ ಎಲ್ಲ ತಂಡದವರು ಬಂದು ನೋಡಿದಂಥ ನಾಟಕ ಶಾಂಭವಿ. ಶಾಂಭವಿ ಪ್ರಬುದ್ಧ ರಂಗ ಕಲಾವಿದರು ಸಹ ಬಂದು ಎಲ್ಲಿದೆ ಅಂತ ನೋಡಿ ಶಾಂಭವಿ ನೋಡಿದ್ದಾರೆ. ಅದೊಂದು ನಮಗೊಂದು ಖುಷಿ. ಉಡುಪಿಯ ತಂಡ ಅಂದ್ಕೊಳ್ಳಿ ಎಲ್ಲರಿಗೂ ಸ್ವಲ್ಪ ಲೋಕಲ್ ಟೀಮ್ ಅಂತಿತ್ತು, ಎಲ್ಲರಿಗೂ ಸಹ ಮ್ಯಾಂಗ್ಳೂರು ಅದೇ ದೊಡ್ಡ ದೊಡ್ಡ. ಇದು ಈ ತಂಡ ಶಾಂಭವಿ ಮುಖಾಂತರ ಹೇಗಿದೆ, ಇಡೀ ಉಡುಪಿ ದಕ್ಷಿಣ ಕನ್ನಡ ತಂಡದವರೇ ನೋಡುವಂಥ ನಾಟಕ ಶಾಂಭವಿ. ಅವರ ಮುಖಾಂತರವೇ ಈಗ ಕಲಾವಿದರ ಮುಖಾಂತರವೇ ಪ್ರಚಾರ ಪಡ್ತಿದೆ ಶಾಂಭವಿ. ಎಲ್ಲಿ ನೋಡಿ ಸರ್ ಅವರು ಶಾಂಭವಿ ಒಳ್ಳೆ ಉಂಟು ಮಾರೆ. ಅದು ಈಗ ಇತ್ತೀಚೆಗೆ ಚಿಟ್ಟೆ ಅದು ಸಹ ಸ್ವಲ್ಪ ಅದೊಂದು ಸ್ವಲ್ಪ ರಂಗವಿನ್ಯಾಸ ತುಂಬ ಉಂಟು, ಭಾವನಾತ್ಮಕವಾಗಿ. ಅದು ಶಾಂಭವಿಗಿಂತ ವಿನೂತನವಾಗಿ ಬೇರೆ ಟೈಪಲ್ಲಿ ಬರ್ತಾ ಉಂಟು. ಎಷ್ಟೆಷ್ಟು ಶೋ ಆಯ್ತು ಅಂದ್ರೆ ಶಾಂಭವಿ 250 ಶೋ ಆಗಿ ಅದರ ಮೇಲೆ ಪ್ರದರ್ಶನ ಸಹ ಬುಕ್ಕಿಂಗ್ ಆಗಿದೆ. ಈಗ 250 ಶೋ ರನ್ನಿಂಗಲ್ಲಿ ಉಂಟು. ಚಿಟ್ಟೆ ಸಹ ಈಗ ಹೊಸ ನಾಟಕ ಈಗ 15-20 ಶೋ ಆಯಿತು. ಅದು ಬರಂದೆ ಕೊಲ್ಲೆ ಸಹ ಪ್ರಥಮ 170-180 ಶೋ ಆಗಿದೆ. ಅದು ಈಗ ಸಹ ಎನ್ಕ್ವೈರಿ ಉಂಟು, ಆದರೆ ಈಗ ಶಾಂಭವಿ ಮಾಡ್ತದೆ. ನಮಗೆ ತುಂಬ ಸಪೋರ್ಟ್ ಇರೋದು ಕನ್ನಡ, ಬ್ರಹ್ಮಾವರ ಕುಂದಾಪುರ ಸೈಡ್. ಅಷ್ಟು ಶೋ ಅಲ್ಲಿ ಬುಕ್ ಆಗ್ತದೆ. ಜಾಸ್ತಿ ಕನ್ನಡದಲ್ಲಿ ಜಾಸ್ತಿ ಕನ್ನಡ. ಈಗ ಶಾಂಭವಿದೊಂದು ರೆಕಾರ್ಡ್ ಅಂತ ಅಂದರೆ ಒಂದೇ ವೇದಿಕೆಯಲ್ಲಿ 3 ಸತಿ ಆದದುಂಟು ನಾಟಕ. ಅದೇ ಶಾಂಭವಿ 6 ತಿಂಗಳ ಗ್ಯಾಪಲ್ಲಿ ಅದೇ ವೇದಿಕೆಯಲ್ಲಿ ಇನ್ನೊಮ್ಮೆ ಬೇಕಂತ ಮಾಡಿಸಿದಂಥ ನಾಟಕ ಶಾಂಭವಿ. ಅಭಿನಯ ಕಲಾವಿದರಿಂದ ಎಷ್ಟು ನಾಟಕ ಬಂದಿದೆ ಇಷ್ಟರವರೆಗೆ? ಒಂದು 8 ನಾಟಕ ಬಂತು. ಹಳೆ ವಿದ್ಯಾರ್ಥಿ ಸಂಘದಿಂದ ಒಂದು ನಾಟಕ ಮಾಡಿ ಅಲ್ಲಿಂದ ಸನ್ನಿಧಿ ಕಲಾವಿದರಿಗೆ ನಿಮ್ಮನ್ನು ಕರೀತಾರೆ. ಸನ್ನಿಧಿ ಕಲಾವಿದರಂದ್ರೆ ಆಗಲೂ ಈಗಲೂ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಒಂದು ಹೆಸರಾಂತ ಡ್ರಾಮಾ ಕಂಪನಿ. ಅಲ್ಲಿ ಕರೆಯುವಾಗ ಹೇಗಾಯ್ತು ನಿಮ್ಗೆ? ಅದೇ ನಮ್ಗೆ ಅಂದ್ರೆ ಮೊದಲು ವಿಕ್ರಮ್ ಮಂಚಿ ಮತ್ತೆ ಕಾರ್ತಿಕ್ ಕಡೇಕರ್ ಅನ್ನು ಕರೆದ್ರು ಅವರು. ವಿಕ್ರಮ್ ಮಂಚಿ ಅಂದ್ರೆ ನಿಮ್ಮ ತಮ್ಮ, ನಾಟಕ ಎಲ್ಲ ಬರೆಯೋದು ಅವರೇ. ಶಾಂಭವಿ ಆಗ್ಲಿ, ಈಗ ಅಭಿನಯದ ಯಾವ್ದು ಇಟ್ಟು ನಾಟಕ ಉಂಟು ಅವ್ರು ಮತ್ತೆ ಕಾರ್ತಿಕ್ ಕಡೇಕರ್ ಇಬ್ರು ಸೇರಿ ಬರೆಯುವಂಥ ನಾಟಕ. ಕಾರ್ತಿಕ್ ಕಡೇಕರ್ ನಮಗೆ ಹಳೆ ವಿದ್ಯಾರ್ಥಿ ಫಸ್ಟ್ ಮ್ಯೂಸಿಕ್ ಮಾಡಿದವರು ನಾಟಕಕ್ಕೆ. ಅವರನ್ನು ಮತ್ತು ವಿಕ್ರಮನ್ನು ಫಸ್ಟಿಗೆ ಸನ್ನಿಧಿಗೆ ಕರೆದ್ರು. ಒಂದು ಶೋ ಆದ ನಂತರ ನೆಕ್ಸ್ಟ್ ಇದರಲ್ಲಿ ಅವರು ನನ್ನನ್ನು ಕರೆದ್ರು. ವಿಕ್ರಮ್ ಅವರು ಅದರಲ್ಲೂ ಬರೀತಿದ್ರ? ಇಲ್ಲ, ಅದರಲ್ಲಿ ಆಕ್ಟಿಂಗ್ ಮಾತ್ರ ಮಾಡಿದ್ದು. ಅಭಿನಯಕ್ಕೆ ಬಂದ ನಂತರ ಬರೀಲಿಕ್ಕೆ ಶುರು ಮಾಡಿದ್ದು ಅವರು. ಆನಂತರ ನನಗೆ ನಾನು ಓದೋದು ಅದೇ ಒಂದು ಖುಷಿ ಇತ್ತು. ನಮಗೆ ಸಹ ಒಂದು ಇತ್ತು ನಾಟಕ, ನಾವು ಸಹ ಯಾವುದೋ ಟೀಮಿಗೆ ಬೇರೆ ಬೇರೆ ನಾಟಕ ನೋಡುವಾಗ ಜಾಸ್ತಿ ಬಟ್ ನಮ್ದು ಈಗ ಡೈರೆಕ್ಷನ್ ಕೊಡ್ತದೆ ದಿನೇಶ್ ಅವರು, ಅವರ ನಾಟಕವನ್ನು ನಾವು ಹೋಗಿ ನೋಡ್ತಿದ್ವಿ. ಆಗ ನಾವೆನ್ಸಿದ್ವಿ ಅವರಾಗಿ ನಾವು ಯಾವಾಗ ನಾಟಕವನ್ನು ನಮಗೆ ಆಗ್ತದ ಅಂದೆ. ನಮಗೆ ಒಂದು ಎಲ್ಲಿ ಆಗಿದೆ ಅಂದರೆ ಅವರೇ ಒಂದು ನಮಗೆ ಡೈರೆಕ್ಷನ್ ಕೊಟ್ಟು ನಮ್ಗೆ ನಿಲ್ಲಿಸಿದ್ರೆ ನಾವು ನಂಬಲಿಕ್ಕೆ ಸಾಧ್ಯ, ಆ ಥರ ಆಗಿದೆ. ನೀವು ನಟಿಸಿರುವ ಪಾತ್ರಗಳಲ್ಲಿ ನಿಮಗೆ ಅತ್ಯಂತ ಹತ್ತಿರವಾದ ಪಾತ್ರ ಯಾವುದು? ಅದೇ ನನಗೆ ಮಾಡಿದಂಥ ಎಲ್ಲ ಪಾತ್ರವು ಇಷ್ಟವೇ. ಅದರಲ್ಲಿ ಅದೇ ಹೆಣ್ಣಿನ ಬೇತೆ ಆಯಿನ ಬೇತೆ ನಾಟಕದಲ್ಲಿ ನಿಂಗಿಯ ಪಾತ್ರ ಮಾಡ್ತಿದ್ದೆ. ಅದು ಮುಂಬೈಯಲ್ಲಿ ಸಹ ಪ್ರದರ್ಶನ ಆಗಿದೆ. ಅದು ಹೆಸರು ಸ್ವಲ್ಪ ಅದರಲ್ಲೇ ಒಳ್ಳೆ ಹೆಸರು ಬಂದಿತ್ತು. ಮತ್ತೆ ಮಾಡಿದಂಥ ಎಲ್ಲ ನಾಟಕ ಸಹ ನನಗೆ ತೃಪ್ತಿ ಕೊಟ್ಟಿದೆ. ಅದರಲ್ಲಿ ಇತ್ತೆ ಗೊತ್ತಾಬುಜಿ ನಾಟಕದ ಅಜ್ಜಿ ಪಾತ್ರದಲ್ಲಿ ನನಗೆ ಅಭಿನಯ ಶಾರದಂತ ಬಿರುದು ಕೊಟ್ಟದ್ದು, ಚಂದ್ರರಾಜ್ ಮದಗ ಸರ್ವೋದಯ ಕಮಂಡಲದಲ್ಲಿ. ಅದು ಪ್ರಥಮ ಸನ್ಮಾನ, ಮುಖಕ್ಕೆ ಬಣ್ಣ ಹಚ್ಚಿದ ಪ್ರಥಮ ಸನ್ಮಾನ ಅದು. ಅನಂತರ ಕಲಾರತ್ನ ಸಿಕ್ಕಿತು. ಅನಂತರ ಈಗ ಜಿಲ್ಲಾ ರಾಜ್ಯೋತ್ಸವ ಎಲ್ಲ ಪಾತ್ರ ಎಲ್ಲ ತೃಪ್ತಿ ಕೊಟ್ಟಿದೆ. ವೇದಿಕೆ ಮೇಲೆ ನಟಿಸುವಾಗ ನೀವು ಎದುರಿಸಿದ ಅತ್ಯಂತ ದೊಡ್ಡ ಸವಾಲುಗಳು? ಸವಾಲಂದರೆ ಅದೇ ಒಂದು ನಾಟಕ ಕಮಿಟ್ಮೆಂಟ್ ಆದರೆ ಒಂದು ಏನು ಪರ್ಸನಲ್ ಪ್ರಾಬ್ಲಮ್ ಇತ್ತು ಹೋಗಲೇಬೇಕಾಗ್ತದೆ. ಯಾಕಂದರೆ ಅದು ಸಮಿತಿಯವರು ಬುಕ್ ಮಾಡಿರ್ತಾರೆ, ಅವರು ಅದಕ್ಕೆಲ್ಲ ತಯಾರಿ ನಡೆಸಿರ್ತಾರೆ. ಅಂದರೆ ಅದು ಒಂದು ಇನ್ಸಿಡೆಂಟ್, ಇದು ನಂದು ಮಗಳದ್ದು ಡೆಲಿವರಿ ಟೈಮಲ್ಲಿ, ನಮ್ಮ ಫಸ್ಟ್ ಮಗಳು. ಆಗ ನಮಗೆ ಎಂತಾಗಿದೆ ಅಂದರೆ ಸಂಜೆ ನಾಟಕ, 1 ಗಂಟೆಗೆ ಡೆಲಿವರಿ ಆಗಿದೆ ಮಿಸ್ಸಸ್ಸಿಗೆ. ಮಗಳನ್ನು ಮುಖ ಸ್ವಲ್ಪ ನೋಡಿ ಕಳಿಸಿದ್ದಾರೆ 3 ಗಂಟೆ ಹೊತ್ತಿಗೆ. 6 ಗಂಟೆಗೆ ಗಾಡಿ, ನಾಟಕಕ್ಕೆ ಹೋಗಲೇಬೇಕು. ನಮಗೊಂದು ಟೆನ್ಷನ್, ಸ್ವಲ್ಪ ಹೊತ್ತು ಮಗುನೊಟ್ಟು ಮಾತಾಡೋದನ್ನೇ ತೋರಿಸ್ಬೋದು, ಎದ್ದಾದ್ರೂ ನೋಡ್ಕೊಂಡು ಹೋಗ್ಬೋದು, ವಾರ್ಡಿಗೆ ಹಾಕೋದನ್ನು ಇರ್ಬೋದು. ಮತ್ತು ಟೈಮ್ 6 ಗಂಟೆಗೆ ನಾಟಕಕ್ಕೆ ಹೋದ್ವಿ. ಅದೊಂದು ಒಂದು ಎಂತಂದರೆ ಒಂದು ಖುಷಿ ಇತ್ತು ಮುಖ ನೋಡಿದೆ ಅಂತ, ಮತ್ತೊಂದು ಸ್ವಲ್ಪ ಹತ್ತಿರದಲ್ಲಿ ಇಲ್ಲಲ್ಲ ನಾಟಕಕ್ಕೆ ಹೋಗಬೇಕಲ್ಲ ಅಂತ ಅದೊಂದು. ಅಲ್ಲಿ ಸಹ ನಾಟಕದಲ್ಲಿ ಸಾಧ್ಯದಲ್ಲಿ ಇಲ್ಲ, ಎಂತ ಮಾಡ್ತಿದ್ದಾರೆ ನಾವು ವಾರ್ಡಿಗೆ ಹಾಕಿದರೆ, ನಾವು ವಾರ್ಡಿಗೆ ಹಾಕಿದ ನಂತರ ಸಮಾಧಾನ ಆಯಿತು. ಅದೊಂದು. ಮತ್ತೊಂದು ಇನ್ಸಿಡೆಂಟ್ ಅಂದರೆ ನಮ್ಮದೊಂದು ಸ್ನೇಹಿತನದೊಂದು ಡೆತ್ ಆಯಿತು. ಆ ಟೈಮಲ್ಲಿ ಸಹ ಮಧ್ಯಾಹ್ನ ಎಲ್ಲ 3 ಗಂಟೆ ತನಕ ಎಲ್ಲ
ಮುಗಿಸಿ ಆದ ನಂತರ ಸಾಧಾರಣ ಸಂಜೆ 6 ಗಂಟೆಗೆ ನಾಟಕಕ್ಕೆ ಹೋಗಲೇಬೇಕಾದ ಅನಿವಾರ್ಯ ಇತ್ತು. ಅದೊಂದು ಇನ್ಸಿಡೆಂಟ್ ಇನ್ನು ಯಾವತ್ತೂ ಸಹ ಮರಿಲಿಕ್ಕಿಲ್ಲ. ಒಂದು ಸ್ನೇಹಿತನ ಡೆತ್ ಆದರೆ ಅದರ ಬೇಜಾರಲ್ಲಿರುವಾಗ ನಾಟಕಕ್ಕೆ ಹೋದ್ವಿ, ನಾಟಕ ಮಾಡಿದ್ವಿ. ಆದರೆ ಒಂದು ಎಂತಾಗಿದೆ ಅಂದರೆ ಮುಖಕ್ಕೆ ಬಣ್ಣ ಹಚ್ಚಿ ವೇದಿಕೆಗೆ ಬಂದ ನಂತರ ಅದೊಂದು 2.5 ಗಂಟೆ ಎಂತೂ ಗೊತ್ತಾಗೋದಿಲ್ಲ, ಮತ್ತೆ ಪುನಃ ಅದೇ ಫೀಲ್ ಬರ್ತದೆ. ಅದೇ ಮಗಳು ಹುಟ್ಟಿದಾಗ ಮುಖ ಕೂಡ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು. ಆಗ ನಾಟಕ ಮಾಡುವಾಗ ನಿಮ್ದು ತಲೆ ಎಲ್ಲ ಅಲ್ಲೇ ಇತ್ತ ಹೇಗೆ? ಅದಂದರೆ ಡೆಲಿವರಿ ಆದಮೇಲೆ ಒಮ್ಮೆ ಮುಖ ನೋಡಿಸೋಗಿದ್ದಾರೆ, ಮತ್ತು ವಾರ್ಡಿಗೆ ಹಾಕ್ಲಿಕ್ಕೆ ಲೇಟ್ ಉಂಟು, ಅದರ ಪ್ರೊಸೀಜರ್ ಎಲ್ಲ ಆಗಬೇಕು. ಆ ತಲೆ ಅದೇ ನಾಟಕ ಆಗುವಾಗ ಸ್ಟಾರ್ಟ್ ಆಗುವಾಗ ತಲೆ ಎಂತ ಆಗ್ತಾ ಉಂಟೇನೋ, ಫೋನ್ ಮಾಡೋದು ಎಂತಾಯಿತು ಏನಾಯಿತು ಅಂತ ಕೇಳ್ತಿದ್ವಿ. ಒಂದು ಖುಷಿ ಮಗಳು ಬಂದ್ಲ ಅಂತ ಖುಷಿ, ಇನ್ನೊಂದು ಅಲ್ಲಿ ಇರಲ್ಲ ಈಗ ಎಂತ ಆಗ್ತದೆ ಅವರೇ ಇದ್ದಾರಲ್ಲ ಅದೊಂದು ಬೇಜಾರು. ಮತ್ತು ಅದೇ ಅದು ಕಲಾ ಸೇವೆ ಮಾಡುವಾಗ ಅದೆಲ್ಲ ಸಹ ನೆನಪು ಬರೋದಿಲ್ಲ, ಹಾಗೆ ಅದರಷ್ಟಿಗೆ ಆಗಿ ಅಲ್ಲಿ ಸಹ ಇಷ್ಟವರೆಗೆ ಸಹ ಹಾಳಾಗಿ ಒಳ್ಳೆಯದೇ ಆಗ್ತಾ ಉಂಟು. ಹಾಗಾಗಿ ಅದು ಇನ್ಸಿಡೆಂಟ್ ಮರಿಲಿಕ್ಕಿಲ್ಲ, ಅದೆರಡು ಇನ್ಸಿಡೆಂಟ್. ಈಗ ನಾಟಕ ಮತ್ತೆ ಸೀರಿಯಲ್ ಇರ್ಬೋದು ಅಥವಾ ಸಿನಿಮಾ ಇರ್ಬೋದು, ಅದರಲ್ಲಿ ನಟಿಸುವಾಗ ಎಕ್ಸ್ಪ್ರೆಷನ್ ಸ್ವಲ್ಪ ಬೇರೆ ಬೇರೆ ಇರ್ತದೆ. ಅಂದರೆ ನಾಟಕಕ್ಕೆ ತುಂಬ ಹೆಚ್ಚು ಎಕ್ಸ್ಪ್ರೆಷನ್ ಕೊಡಬೇಕಾಗ್ತದೆ, ಅಂದರೆ ಸ್ವಲ್ಪ ಕಮ್ಮಿ ಕೊಟ್ಟರು ಅದು ಆಡಿಯನ್ಸ್ಗೆ ರೀಚ್ ಆಗೋದಿಲ್ಲ. ಆದರೆ ಸಿನಿಮಾದಲ್ಲಿ ಕ್ಯಾಮರಾದ ಮುಂದೆ ನಟಿಸುವ ಕಾರಣ ಅಂದರೆ ಸ್ವಲ್ಪ ಎಕ್ಸ್ಪ್ರೆಷನ್ ಅಲ್ಲಿ ಬೇರೆ ರೀತಿ ಕೊಡಬೇಕಾಗ್ತದೆ, ಮತ್ತೆ ಕಟ್ ಎಲ್ಲ ಮಾಡ್ಬೋದು. ಇದರಲ್ಲಿ ಲೈವ್ ಹೇಗೆ ಆಗ್ತದೆ? ನಾಟಕದಲ್ಲಿ ಅಂದರೆ ಒಮ್ಮೆ ಶ್ಲೋಕ ಹಾಕಿ ಶುರುವಾದ ನಂತರ ಅದು ಲಾಸ್ಟ್ಗೆ ಕ್ಲೈಮ್ಯಾಕ್ಸ್ ಆದಮೇಲೆ ನಾಟಕ ನಿಲ್ಲಿಸೋದು. ಅದು ಡೈಲಾಗ್ ಮಿಸ್ ಆಗಲಿ ಎಲ್ಲ ಏನಾದರೂ ವ್ಯತ್ಯಾಸ ಆದರೆ ಸಹ ನಿಲ್ಲಿಸುವಾಗಿಲ್ಲ. ಡ್ರಾಮಾ ಹೋಗ್ತಾ ಇರಬೇಕು, ಲೈವ್ ಆಡಿಯನ್ಸ್ ಕಾಯ್ತಾ ಇರ್ತಾರೆ, ನಾವು ಕಲಾವಿದರು ಸೇರಿ ನಾಟಕದ ಇದನ್ನು ಮಾಡ್ತಾ ಇರಬೇಕು. ಈಗ ಫಿಲ್ಮಲ್ಲಿ ಹೇಗೆ ಅಂದರೆ ಒಂದು ಕ್ಯಾಮರಾದ ಅದು ತುಂಬ ಕಷ್ಟ, ಯಾಕಂದರೆ ನಮಗೆ ನಾಟಕದವರಿಗೆ ಸ್ವಲ್ಪ ಕಷ್ಟ. ಯಾಕಂದರೆ ನಮಗೆ ಆಡಿಯನ್ಸ್ ರೆಸ್ಪಾನ್ಸ್ ಬಂದರೆ ಮಾತ್ರ ನಾಟಕ ಸ್ವಲ್ಪ ಇನ್ನೂ ಸಹ ಇದು ಬರ್ತದೆ, ಉರುಪು ಬರ್ತದೆ ಮಾಡಲಿಕ್ಕೆ. ಏನಾದರೂ ಮಾಡುವಾಗ ಕಾಮಿಡಿ ಮಾಡುವಾಗೆಲ್ಲ ಶೂಟಿಂಗ್ ಮಾಡುವಾಗ ಎಂತ ಆಗ್ತದೆ ಅಂದರೆ ವಿಡಿಯೋದಲ್ಲಿ ನಾವು ಮಾತಾಡ್ತಿರ್ಬೇಕು, ರೆಸ್ಪಾನ್ಸ್ ಮತ್ತೆ ಥಿಯೇಟ್ರಲ್ಲಿ ಲೈವ್ ಇರೋದಿಲ್ಲ. ಅದರಲ್ಲಿ ಒಂದು ಎಂತ ಇರ್ತದೆ ಎಕ್ಸ್ಪೀರಿಯನ್ಸ್ ಆಗಲಿ, ನಮ್ಮದು ಏನಾದರೂ ಡೈಲಾಗ್ ಮಿಸ್ ಆದರೆ ಸಹ ಟೇಕ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಬೇಕಾದ ತೆಗಿತಾರೆ, ಬೇಕಾದ ಹಾಕ್ತಾರೆ. ಅದರದ್ದು ಇದು ಡ್ರಾಮಾದಲ್ಲಿ ಆಗಿರೋದಿಲ್ಲ, ಒಂದೇ ಥರ ಹೋಗ್ತಾ ಇರಬೇಕು. ಒಂದು ಡ್ರಾಮಾ ಮುಗಿಯುವವರೆಗೆ ನಮ್ಮದೊಂದು ಎಕ್ಸಾಮ್ ಬರ್ದಾಗೆ ಫೀಲ್, ಒಂದು ಹೆದರಿಕೆ ಸಹ ಇರ್ತಾ ಇದೆ ಎಂತ ಆಗ್ತದೆ ಅಂತ. ಮತ್ತು ರೆಸ್ಪಾನ್ಸ್ ಬರೋದು ಸಹ ನಮಗೆ ಸ್ವಲ್ಪ ಭಯ, ನಾವು ಮಾಡಿದ್ದು ಸರಿ ಆಗ್ತಿಲ್ವೇನೋ, ಯಾಕೆ ನೆಗಡ್ತಿಲ್ಲ, ಆ ಥರ ಸಹ ಬರ್ತದೆ. ಕೆಲವು ಕಡೆ ರೆಸ್ಪಾನ್ಸ್ ಒಳ್ಳೆ ಬರುವಾಗ ನಮಗೆ ಸಹ ಒಂದು ಖುಷಿ ಆಗ್ತಾ ಹೋಗ್ತದೆ. ಅದೇ ರೆಸ್ಪಾನ್ಸ್ ಹೇಳಿದ್ರಿ, ಪ್ರೇಕ್ಷಕರ ಪ್ರತಿಕ್ರಿಯೆ ಒಂದು ಎಷ್ಟು ಮುಖ್ಯ ಆಗ್ತದೆ ಇದರಲ್ಲಿ? ಡ್ರಾಮಾದಲ್ಲಿ ತುಂಬ, ಯಾಕಂದರೆ ಅವರು ಎಷ್ಟು ನಮಗೆ ಅಲ್ಲಿ ಎದುರು ಕುತ್ಕೊಂಡು ರೆಸ್ಪಾನ್ಸ್ ಕೊಡ್ತಾರೆ ಅಷ್ಟು ಒಳ್ಳೆ ಡ್ರಾಮಾ ಬರ್ತದೆ. ಎಷ್ಟು ಶಿಳ್ಳೆ ಬೀಳ್ತದೆ ಅಷ್ಟು ಅದು ನಮಗೆ ಸ್ವಲ್ಪ ಖುಷಿ ಆಗ್ತದೆ. ನೆಗಡ್ತಿದ್ದಾರೆ, ಎಂತಾದರೂ ಮಾಡುವ, ಇನ್ನೂ ಏನಾದರೂ ಮಾಡುವ, ಇನ್ನೂ ನಗೊಡುವ, ಆ ಥರ ಬರ್ತದೆ. ಮತ್ತು ಎಂಥ ರೆಸ್ಪಾನ್ಸ್ ಇಲ್ಲ ನಮಗೆ ಸಹ ನಮ್ಮದು ಅವರಿಗೆ ಮುಟ್ತಿಲ್ವೇನೋ, ಎಂತ ಆಗ್ತದೆ ಅನ್ನೋ ಅದೇ ತಲೆಯಲ್ಲಿ ಇರ್ತದೆ. ಡ್ರಾಮಾ ಸ್ವಲ್ಪ ಡಲ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ರೆಸ್ಪಾನ್ಸ್ ಬಂದರೆ ಅದು ಡ್ರಾಮಾದ ಲೆವೆಲ್ಸ್ ಚೇಂಜ್ ಆಗಿ ಹೋಗ್ತದೆ. ಮತ್ತು ಸೀರಿಯಲ್ ಮತ್ತು ಸಿನಿಮಾದಲ್ಲಿ ಕಟ್ ಎಲ್ಲ ಇರ್ತದೆ, ಆದರೆ ಇದರಲ್ಲಿ ಲೈವ್ ಹೋಗ್ತಾ ಇರ್ತದೆ. ಇದು ಎಂತ ಎದುರಲ್ಲಿ ಸಹ ಡೈಲಾಗ್ ತಪ್ಪಿ ಸಹ ನಾವು ಎತ್ತಿ ಕೊಡಬೇಕು, ಇಲ್ಲ ಅವರು ಎತ್ತಿ ಕೊಡಬೇಕು. ಅದು ಡೈಲಾಗ್ ಮಿಸ್ ಆಗಿದೆ ಅಂತ ನಿಲ್ಲಿಸುವಾಗಿಲ್ಲ, ಏನಾದರೂ ಒಂದು ಆ ಸೀನನ್ನು ಮುಗಿಸ್ಬೇಕು, ಆ ಥರ ಎಲ್ಲ ಇರ್ತದೆ. ತುಂಬ ಇರ್ತದೆ ಅನುಭವ ಅದರಲ್ಲಿ. ಕೆಲವೊಮ್ಮೆ ಎಂತ ಆಗ್ತದೆ, ನಮಗೆ ನಮ್ಮ ಡೈಲಾಗೆ ಮಿಸ್ ಆಗ್ತದೆ, ಆಗ ನಾವು ಎಲ್ಲ ನಾಟಕ ಸೀನ್ ಮುಗಿ ಹಿಂದೆ ಬ್ಯಾಕ್ ಸ್ಟೇಜಲ್ಲಿ ನೆಗಡುವುದು ಅಂದರೆ ಈ ಥರ ನಮಗೆ ಸಹ ಒಂದು ಗಮ್ಮತ್ತಾಗ್ತದೆ ಆ ಥರ. ಈಗ ಅಂದರೆ ಕೆಲವು ರೆಕಾರ್ಡಿಂಗ್ ಮಾಡಿ ಆಮೇಲೆ ನಾಟಕ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ಅದರಲ್ಲಿ ಹೇಗೆ? ಅದರಲ್ಲಿ ಏನಂದರೆ ನಾವೊಂದು ಲೈವ್ ಆಗಿ ಮಾತಾಡುವಾಗ ನಮ್ಗೊಂದು ಟೈಮಿಂಗ್ಸ್ ಇರ್ತದೆ, ಎಂಥದ್ದು ತಪ್ಪಿದರೆ ಸಹ ಏನಾದರೂ ಮಾತಾಡಿ ನಾಟಕ ಮುಂದುವರಿಸಿ. ರೆಕಾರ್ಡಿಂಗ್ ಆಗಿಲ್ಲ, ಸ್ವಲ್ಪ ನಾವು ಒಂದು ಮನಸ್ಸಾಚಿಸಿ ಆದರೆ ಸಹ ರೆಕಾರ್ಡಿಂಗ್ ಮುಗ್ದಿರ್ತದೆ. ನಾವು ಅದರ ಸಂಭಾಷಣೆಗೆ ನಮ್ಮದು ಲಿಪ್ಸ್ ಮೂವ್ಮೆಂಟ್ ಆಗ್ತಾ ಇರಬೇಕು, ಸ್ವಲ್ಪ ಆಚೀಚೆ ಆದರೆ ಸಹ ಅದು ಅಭಾಸ ಕಾಣ್ತದೆ. ಅದರಲ್ಲಿ ಅಂದರೆ ಅಲರ್ಟ್ ಇರಬೇಕು, ಎಷ್ಟೊತ್ತಿಗೆ ಯಾವ ಮ್ಯೂಸಿಕ್ಗೆ ಅಲರ್ಟ್ ಇರಬೇಕು. ಇದು ಹೇಗೆ ಆಗ್ತದೆ, ನಾವು ಎಂತ ಮಾತಾಡ್ತೀವಿ ಅದಕ್ಕೆ ಮ್ಯೂಸಿಕ್ನವರು ಕೊಡುವಾಗ ಅದಕ್ಕೆ ಬೇಕಾಗಿ ಮಾಡಿ ಸ್ವಲ್ಪ ಕಷ್ಟವೇ ಇದು ರೆಕಾರ್ಡಿಂಗ್ ಸ್ವಲ್ಪ ಸೆಟ್ ಆಗಬೇಕು. ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಈಗ ಹೆಸರಾಂತ ನಾಟಕ ಅಂದರೆ ಈಗ ಶಾಂಭವಿ ಕೂಡ ಒಂದು, ಶಾಂಭವಿ ಮತ್ತು ಚಿಟ್ಟೆ ಈಗ ಟ್ರೆಂಡಿಂಗ್ ಅಲ್ಲಿ ಇದೆ. ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದು? ಹೌದು, ಅಂದರೆ ಶಾಂಭವಿ ಅಂದರೆ ಇಡೀ ನಮ್ಮ ದಕ್ಷಿಣ ಕನ್ನಡ ಉಡುಪಿ ರಂಗಭೂಮಿ ತಿರುಗಿ ನೋಡುವಂತೆ ಮಾಡಿದೆ. ಅದರ ಸ್ಟೇಜ್ ಸೆಟ್ಟಿಂಗ್ ಆಗಿರ್ಬೋದು, ಅದರ ತಾಂತ್ರಿಕ ಕೆಲವೊಂದು ಇದು ವ್ಯವಸ್ಥೆ ಮಾಡಿದ್ದಾರೆ.
ಗಿಮಿಕ್ ಎಲ್ಲ ಉಂಟು. ಹಾ. ಅದು ಎಲ್ಲ ಇಷ್ಟವರೆಗೆ ಕೆಲವು ನಾಟಕ ಮುಂಚಿನ ಬಂದಿದೆ. ಆದರೆ ಈ ಥರ ಒಂದು ಇದು ಈ ಟೈಪಲ್ಲಿ ಸೆಟ್ಟಿಂಗ್ ಬರಲಿಲ್ಲ. ಒಂದು ಸೆಟ್ ಚೇಂಜ್ ಆಗುವ ಟೈಪು ಆ ಥರ ಎಲ್ಲ ಇರಲಿಲ್ಲ. ಎಲ್ಲರಿಗೆ ಸಹ ಇಡೀ ತಂಡದವರಿಗೆ ಕೂತು ನೋಡಿದಂಥ ನಾಟಕ ಶಾಂಭವಿ. ಶಾಂಭವಿ. ಮತ್ತು ಎಲ್ಲ ಸಹ ಕಲಾವಿದರೇ ಪ್ರಚಾರ ಮಾಡಿದಂಥ ನಾಟಕ ಸಹ ಶಾಂಭವಿ. ಮತ್ತು ಚಿಟ್ಟೆ ಸಹ ಹಾಗೆ. ನಾವಂದರೆ ಅದರದ್ದು ವಿಡಿಯೋ ಪ್ರೊಮೋ ಎಲ್ಲ ನಾಟಕದ ಬಿಡಲಿಲ್ಲ, ಜನದ್ದು ಬಿಟ್ಟರೆ ಸಹ ನಿಮಗೆ ಪ್ರಥಮ ಶೋ ಆದ ನಂತರವೇ ನಿಮಗೆ ಫುಲ್ಲು ನಾಟಕ ಬುಕ್ ಆಗಿದೆ. ಕೆಲವು ಕಡೆ ಹೇಗಾಗಿದೆ ಅಂದರೆ ನಾಟಕ ಟೈಟಲ್ ಬಿಟ್ಟಾಗಲೇ ಅಡ್ವಾನ್ಸ್ ಕೊಟ್ಟಾಗಿದೆ ನಾಟಕ ಚಿಟ್ಟೆಗೆ. ಅಷ್ಟು ರೆಸ್ಪಾನ್ಸ್ ಜನಗಳದ್ದುಂಟು. ಮತ್ತು ಅವರ ನಿರೀಕ್ಷೆ ತುಂಬ ಉಂಟು. ಅದು ನಮ್ಗೆ ಇನ್ನೂ ಸಹ ಅಭಿನಯ ತಂಡಕ್ಕೆ ಒಂದು ಜವಾಬ್ದಾರಿ. ನಿರೀಕ್ಷೆ ಇರುವಾಗ ನಮಗೆ ಹೆದರಿಕೆ ಜಾಸ್ತಿ. ಎಂತ ಹೇಗೆ ಸಹ ಇಲ್ಲಿ ಡಲ್ ಮಾಡುವಾಗೆ ಸಹ ಇಲ್ಲ. ಅಂದರೆ ಕಂಪೇರ್ ಮಾಡ್ತಾರೆ, ಆ ಶಾಂಭವಿ ಹಾಗೆ ಇತ್ತು, ಇದು ಹಾಗೆ ಅದು. ಹಾಗಾಗಿ ಒಂದೇ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಅದೇ ಎಲ್ಲ ಟೀಮಿಗಲ್ಲಿ ಸಹ ಆಗಲಿ, ಎಲ್ಲ ಸಮಿತಿಯವರದ್ದೆಲ್ಲ ರೆಸ್ಪಾನ್ಸು ಒಳ್ಳೆ ಉಂಟು. ಮುಂಗಡವಾಗಿ ಕೆಲವು ಬುಕ್ ಮಾಡ್ತಾರೆ. ಇವತ್ತು ಡ್ರಾಮಾ ಆದರೆ ಇದು ನಮ್ಮ ನೆಕ್ಸ್ಟಿಗೆ ನಿಮಗೆ ಬೇಕು ಮಾರ್ರೆ, ಒಳ್ಳೆ ಮಾಡಿ ಸೆಟ್ ಮಾಡಿ ಕೊಡಿ, ನಿಮ್ದು ಅದು ಟೆನ್ಷನ್ ಇರಲ್ಲ, ಆ ಥರ ಎಲ್ಲ. ಮತ್ತು ಬ್ರಹ್ಮಾವರ ಸೈಡ್ ಆಚೆ ಎಲ್ಲ ಅದೊಂದು ನಾವೀಗ ಶಾಂಭವಿ ನಾಟಕ ಮಾಡಿದರೆ ಸಹ ಅಲ್ಲಿ ಹೆಸರೇ ಉಂಟು, ಬರಂದಗುಲ್ಲೆ ಟೀಮ್ ಅಂತ. ಅದು ಆ ಥರ ಎಲ್ಲ ಉಂಟು ಒಳ್ಳೆ. ಈಗ ಫಿಲ್ಮಲ್ಲಿ ಯಾವುದಾದ್ರೂ ಒಂದು ಫಿಲ್ಮ್ ಹಿಟ್ ಆದ್ರೆ ಅದರದ್ದು 2ನೇ ಭಾಗ, 3ನೇ ಭಾಗ ಎಲ್ಲ ಬರ್ತಾ ಹೋಗ್ತದೆ. ಈಗ ಶಾಂಭವಿ ಹಿಟ್ ಆಗಿದೆ, ಚಿಟ್ಟೆ ಹಿಟ್ ಆಗಿದೆ, ಅದರದ್ದು 2ನೇ ಭಾಗ, 3ನೇ ಭಾಗ. ಶಾಂಭವಿದು 2ನೇ ಭಾಗ ಮಾಡುವ ಪ್ಲಾನಿಂಗ್ ಇತ್ತು. ಆಗ ಎಂತ ಆಯ್ತಂದ್ರೆ ಈಗ ಅದು ಸ್ವಲ್ಪ ನಾಟಕ ಹೊಸತು ಪ್ರಯೋಗದಲ್ಲ ನಾಟಕ ಬರ್ತಾ ಉಂಟು. ಹಾಗಾಗಿ ಈಗ ಚಿಟ್ಟೆಯನ್ನು ಬಿಟ್ಟು ಅದರ ನೆಕ್ಸ್ಟ್ ಜನಗಳ ನಿರೀಕ್ಷೆಯ ಮೇರೆಗೆ ಹೇಗುಂಟು ನೋಡಿ ಮತ್ತೆ 2ನೇ ಭಾಗ ಅದರ ಪ್ಲಾನಿಂಗ್ ಮಾಡುವಂತ ಮಾಡಿದ್ದಾರೆ. ನೋಡ್ಬೇಕು ಈಗ ಹೇಗಾಗ್ತದೆ ಅಂತ. ಶಾಂಭವಿ ಮತ್ತೆ ಚಿಟ್ಟೆ ರಚನೆ ಶಾಂಭವಿ ನಾಟಕದ್ದು ಮತ್ತೆ ನಮ್ಮ ಮುಂಚಿನ ಈ ಬರಂದೆಕುಲ್ಲೆ ಎನ್ನಿನ ಬೇತೆ ಇತ್ತ ಎಲ್ಲ ವಿಕ್ರಮ್ ಮಂಚಿ. ಚಿಟ್ಟೆ ನಾಟಕ ಒಂದು ಟೀಮ್ ಮಾಡಿ ಸೆಟ್ ಮಾಡಿದ್ದಾರೆ. ಅದರಲ್ಲಿ ಕಾರ್ತಿಕ್ ಕಡೇಕರ್ ಎಲ್ಲ ಸಂಭಾಷಣೆ ಮಾಡಿದ್ದಾರೆ. ಕಾರ್ತಿಕ್ ಕಡೇಕರ್, ವಿಕ್ರಮ್ ಮಂಚಿ ಮತ್ತು ನಮ್ಮದು ತುಳುನಾಡು ರತ್ನ ದಿನೇಶ್ ಅವರ ನಿರ್ದೇಶನದಲ್ಲಿ ಅವರದ್ದೆಲ್ಲ ಒಂದು ಟೀಮ್ ಸೆಟ್ ಮಾಡಿ ಒಂದು ಟೀಮ್ ವರ್ಕಲ್ಲಿ ಚಿಟ್ಟೆ ನಾಟಕ ಬರ್ತಾ ಉಂಟು. ಒಂದು ಕಾಲದಲ್ಲಿ ನಾಟಕ ಅಂದ್ರೆ ಸಿಡಿ ತಕೊಂಡು ಹೋಗಿ ನೋಡುವಷ್ಟು ಒಂದು ಕ್ರೇಜ್ ಇತ್ತು ನಾಟಕ. ಆದ್ರೆ ಬರ್ತಾ ಬರ್ತಾ ಏನೋ ಗೊತ್ತಿಲ್ಲ, ಆಮೇಲೆ ನಾಟಕ ನೋಡುವವರ ಸಂಖ್ಯೆ ಸ್ವಲ್ಪ ಗಣನೀಯವಾಗಿ ಇಳಿದು ಹೋಯ್ತು ಅಂತ ಹೇಳ್ಬೋದು. ಆದ್ರೆ ಕೋವಿಡ್ ನಂತರ ಮತ್ತೆ ಒಂದು ಗ್ರಾಫ್ ನಾಟಕದ ಮೇಲೆ ಇತ್ತು. ಅದು ಹೇಗೆ? ಅದಂದ್ರೆ ಫಸ್ಟಿಗೆ ಎಲ್ಲ ಅದೇ ನೀವು ಹೇಳಿದಾಗೆ ಮ್ಯಾಂಗ್ಳೂರ್ನವರ ಟೀಮು ಅಂದರೆ ಈಗ ಕಾಪಿ ಕಡ ಇರ್ಬೋದು, ಬೇರೆ ಲಕ್ಷ್ಮಿ ಇರ್ಬೋದು, ಅವರದ್ದೆಲ್ಲ ಸಿಡಿಯಲ್ಲಿ ಒಳ್ಳೆ ನಾಟಕ ಅಂದರೆ ದೂರ ದೂರ ನೋಡ್ತಿದ್ರು. ಆಗ ನಮಗೆ ಸಹ ಅದೊಂದು ಅವರು ಆ ನಾಟಕ ಒಳ್ಳೆ ಅಂತ ಮೊಬೈಲಲ್ಲಿ ನೋಡುವಂಥದ್ದು. ಮತ್ತೆ ಹೇಗಾಯ್ತಂದ್ರೆ ಈಗ ಜನ್ರೇಷನ್ಗೆ ಹೇಗಾಯ್ತಂದ್ರೆ ಮೊಬೈಲ್ ಬರ್ಲಿಕ್ಕೆ ಹೋಗಿ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಅದು ಇದು ಮಾಡ್ಕೊಂಡಿದ್ರು. ಮತ್ತೆ ಬೇಕಾದ ಕೆಲವು ನಾಟಕ ಬರ್ತಿಲ್ಲ. ಮತ್ತೆ ಕೊರೋನಾ ನಂತರ ಎಂತ ಆಗಿದೆ, ರಂಗಭೂಮಿಗೊಂದು ಟರ್ನಿಂಗ್ ಪಾಯಿಂಟ್ ಒಳ್ಳೊಳ್ಳೆ ನಾಟಕರು ಬರಲಿಕ್ಕೆ ಶುರು. ಯಾಕಂದರೆ ಆ 2 ವರ್ಷ ಗ್ಯಾಪಲ್ಲಿ ನಾಟಕ ಬರೆಯುವವರಿಗೆಲ್ಲ ಒಳ್ಳೊಳ್ಳೆ ಟೈಮ್ ಒಳ್ಳೆ ಸೆಟ್ ಮಾಡ್ಕೊಂಡ್ರು. ಹೆಚ್ಚಿನ ತಂಡದ ಒಳ್ಳೊಳ್ಳೆ ನಾಟಕ ಬಂತು. ಆಗ ಎಂತಾಯಿತು ಅಂದರೆ ಬಾಯಿಂದ ಪ್ರಚಾರ ತುಂಬ ಆಯಿತು. ಆ ನಾಟಕ ಒಳ್ಳೆ ಉಂಟು, ಈ ನಾಟಕ ಒಳ್ಳೆ ಉಂಟು. ಎಲ್ಲಿವರೆಗೆ ಆಯ್ತು ಅಂದರೆ ಕೆಲವೊಂದು ಈಗ ನಮ್ಮದೇ ಈಗ ನಮ್ಮ ನಾಟಕ ಸಹ ಬೇರೆ ನಾಟಕ ಸಹ ಇದು ಮಾಡೋದು. ನಮ್ಮ ನಾಟಕದಲ್ಲಿ ಪೇಪರಲ್ಲಿ ಆ್ಯಡ್ ನೋಡಿ ಎಲ್ಲಿಂದಲೇ ಗಾಡಿ ಮಾಡ್ಕೊಂಬಂದು ನಾಟಕ ನೋಡುವಾಗೆ ಅಷ್ಟು ಪ್ರಚಾರ ಬಂತು. ಅದಂತ ಸಾಲಿಗೆ ಒಂದು 4-5 ಒಳ್ಳೊಳ್ಳೆ ನಾಟಕಗಳು ಬಂತು. ಅದು ಸಹ ಅದರ ಆಗ ಕಂಪೇರ್ ಸಹ ಬಂತು ಅವರಿಗೆ. ಅಂದರೆ ಕೆಲವು ನಾಟಕ ಈಗ ಇದು ಬಂತು, ಕತೆ ಅಡ್ಡೋಳ ನಾಟಕ, ಅದು ಸ್ಟೋರಿಯಲ್ಲಿ ಒಳ್ಳೆ ಬಂತು. ಅನಂತರ ನಮ್ಮದು ಅದು 2-3 ಒಳ್ಳೊಳ್ಳೆ ನಾಟಕ ಆ ಟೈಮಲ್ಲಿ ಬಂತು. ಅದು ಸಹ ಹಾಗಾಗಿ ಜನರ ಕ್ರೇಜ್ ಜಾಸ್ತಿ. ಈಗ ಹೇಗಾಗಿದೆ ಅಂದರೆ ಜನರಿಗೆ ಈಗ ನಾಟಕದಲ್ಲಿ ಈಗ ಸೆಟ್ಟಿಂಗಲ್ಲಿ ಎಂತ ಉಂಟು ಅದು ಬೇಕೀಗ. ಆ ಥರ ಏನು ಮಾಡ್ತಾರೆ, ಸೆಟ್ಟಿಂಗಲ್ಲಿ ಏನುಂಟು. ಈಗ ಒಂದು ಸಿಂಗಲ್ ಸೆಟ್ಟಿಂಗ್ ಆದರೆ ಹೇಳ್ತಾರೆ ಸೆಟ್ಟಿಂಗ್ ಎಂತ ಇರಲ್ಲ ಮಾರೆ, ಡ್ರಾಮಾ ಓಕೆ, ಆ ಥರ ಬರ್ತದೆ. ಈಗ ಅದಕ್ಕೆ ಈಗ ಸೆಟ್ಟಿಂಗಿಗೆ ಹೆಚ್ಚಿನವರಿಗೆ ಸೆಟ್ಟಿಂಗಿಗೆ ಫೋಕಸ್ ಆಗ್ತಿದ್ದಾರೆ. ಈಗ ಹೆಚ್ಚಿನ ನಾಟಕ ಸೆಟ್ಟಿಂಗ್ ವರ್ಕ್ ಎಲ್ಲೇ ಆಗ್ತಾ ಉಂಟು. ಸೆಟ್ಟಿಂಗ್ ವಿತ್ ಆ್ಯಕ್ಟಿಂಗ್ 2 ಸಹ ಸೇರಿ ಬರ್ತಾ ಉಂಟು ಈಗ. ಈಗ ಅಂದರೆ ಟ್ರೆಂಡ್ ಚೇಂಜ್ ಆದಾಗೆ ನಾವು ಚೇಂಜ್ ಆಗ್ಬೇಕು. ಅಂದ್ರೆ ಮೊದಲು ಸ್ಕ್ರೀನ್ ಹಾಕಿ ಮಾಡ್ತಿದ್ರು, ಆಮೇಲೆ ಮನೆಯದ್ದೊಂದೊಂದು ಸೆಟ್ ಮಾಡ್ತಿದ್ರು. ಈಗ ಕೆಲವು ಸೀನೆ ಫುಲ್ ಚೇಂಜ್ ಮಾಡಿ ಬಿಡ್ತಾರೆ ಹಾಗೆ. ಹೌದು. ಅಂದರೆ ಮುಂಚೆ ಅಂದರೆ ಪರದೆ ನಾಟಕ ಇತ್ತು. ಮುಂಚೆ ಅದು ಸೆಟ್ಟಿಂಗ್ ಚೇಂಜ್ ಮಾಡಲಿಲ್ಲ ಅಂತ ಮಾಡಿದ್ದಾರೆ. ಒಳ್ಳೊಳ್ಳೆ ಟೀಮ್ನವರು, ಮ್ಯಾಂಗ್ಳೂರು ಟೀಮ್ನವರು ಒಳ್ಳೊಳ್ಳೆ ಆಗ ಸಹ ಸೆಟ್ಟಿಂಗ್ದು ಟ್ರೆಂಡ್ ಇತ್ತು. ಈಗ ಸ್ವಲ್ಪ ಎಂತಾಗಿದೆ, ಸ್ವಲ್ಪ ಯೂತ್ ಎಲ್ಲ ಸೇರಿ ಅದ್ದೂರಿ ಸೆಟ್ಟಿಂಗ್ ಟೈಪು ಆ ಥರ ಸಿಂಪಲ್ ಇದ್ದದ್ದು ಸ್ವಲ್ಪ ಗ್ರ್ಯಾಂಡ್ ಆಗಿ ಹೊಸತನ. ಈಗ ನಾವೀಗ ಚಿಟ್ಟೆ ನಾಟಕದಲ್ಲಿ ಮಾಡಿದ್ವಿ AI ತಂತ್ರಜ್ಞಾನ. ಅದರಲ್ಲಿ ನಿಮ್ಗೆ ಹೇಗೆ ಅಂದರೆ ಸಾಂಗ್ ಆಗಲಿ, ವಿಡಿಯೋ ಎಡಿಟಿಂಗ್ ಆಗಲಿ, ಅದರ
ಕೆಲವೊಂದು ಸಂಭಾಷಣೆ ಎಲ್ಲ ಅಂದರೆ ಅದದು ಹೇಗೆ ಮಾಡ್ಬೋದು, ಡ್ರಾಮಾದಲ್ಲಿ ಹೇಗೆ ಬರ್ಬೋದು ಅಂತ ಚಿಟ್ಟೆ ನಾಟಕದಲ್ಲಿ ಅದು ನಾವು ಹೇಳೋದಕ್ಕಿಂತ ಚಿಟ್ಟೆ ಡ್ರಾಮಾ ನೋಡಿದ ನಂತರ ಗೊತ್ತಾಗ್ತದೆ ಈ ಟೆಕ್ನಿಕ್ ಇಟ್ಕೊಂಡು ಇದರಲ್ಲಿ ಈ ನಾಟಕ ಮಾಡ್ಬೋದು ಅಂತ ಆ ಥರ ಬರ್ತದೆ. ಈ ಒಂದು ಐಡಿಯಾ ಹೇಗೆ ಬಂತು ನಿಮ್ಗೆ? ಅದು ಐಡಿಯಾ ಅಂದರೆ ಈಗ ಶಾಂಭವಿ ನಾಟಕ ಮಾಡುವಾಗ ಸೆಟ್ಟಿಂಗಿದ ಐಡಿಯಾ ಬಂದದ್ದು ನಮ್ಮದು ಕಾರ್ತಿಕ್ ಕಡೆಗರಿಗೆ. ಹ್ಮ್. ನಮ್ದು ಇತ್ತೆ ಗೊತ್ತಾಬುಜಿ ನಾಟಕ ಇತ್ತು. ಹ್ಮ್. ಅದರಲ್ಲಿ ಅದು ನಾನು ಆಗ ಹೇಳಿದ ಹಾಗೆ ಅಜ್ಜಿ ರೋಲಲ್ಲಿ ಹ್ಮ್. ಇದು ಮಾಡ್ತಿರುವಾಗ ಅದರಲ್ಲಿ ಲಾಸ್ಟ್ ಒಂದು ಸೀನಿಗೆ ಸೆಟ್ಟಿಂಗ್ ಚೇಂಜ್ ಆಗ್ತಿತ್ತು. ಹ್ಮ್. ಕ್ಲೈಮ್ಯಾಕ್ಸಿಗೆ ಪೊಲೀಸ್ ಸ್ಟೇಷನ್ ಸೆಟ್ಟಿಂಗ್ ಹ್ಮ್. ಒಂದು 2-3 ಸೆಕೆಂಡಲ್ಲಿ ಸೆಟ್ಟಿಂಗ್ ಚೇಂಜ್ ಹ್ಮ್. ಆಗ್ತಿತ್ತು. ಆ ಸೆಟ್ಟಿಂಗ್ ಚೇಂಜ್ ಆಗುವಾಗ ಫಸ್ಟಿಗೆ ಕ್ಲಾಪ್ ಬಿದ್ದದ್ದು ಆಡಿಯನ್ಸ್ ಇದು ಕ್ಲಾಪ್ ಬಿಟ್ಟು ಹಾ. ಆ ಸೆಟ್ಟಿಂಗ್ ಚೇಂಜ್ ಆದದ್ದು. ಹಾ. ಆಗ ಕಾರ್ತಿಕ್ ಹಾಗಾದ್ರೆ ಜನಗಳಿಗೆ ನಾಟಕದಲ್ಲಿ ಏನಾದರೂ ಬೇಕಂತ ಬೇಕು. ಬಂತು ಅವ್ರಿಗೆ. ಅವ್ರದ್ದು ಕ್ರಿಯೇಷನ್ ಮೆಂಟಾಲಿಟಿ ಹ್ಮ್. ಅದು ಕಾರ್ತಿಕ್ ಅವ್ರದ್ದು. ಹ್ಮ್. ಮ್ಯೂಸಿಕ್ ಆಗಲಿ ಸೆಟ್ ವರ್ಕ್ ಆಗಲಿ ಅವ್ರದ್ದೊಂದು ಹೇಗಾಗಿದೆ ಅಂದರೆ ಅದವರೊಂದು ಹೀಗೆ ಆಗ್ಬೇಕಂತ ಹೇಳಿದ್ರೆ ಅವರು ಹಾಗೆ ಮಾಡ್ತಾರೆ, ಹಾಗೆ ಬರ್ತದೆ ಅದು. ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ಶಾಂಭವಿಗೆ. ಮತ್ತು ಮೈನ್ ಪಿಲ್ಲರ್ ಕೂಡ ಅವರು. ಹ್ಮ್. ಈಗ ಶಾಂಭವಿಯಲ್ಲಿ ಸಹ ಹಾಗೆ. ಆಗ ಅವ್ರು ಹೇಳಿದರು ಆ ಮೀಟಿಂಗ್ ನಮ್ಮ ಹತ್ರ ಹೇಳಿದರು. ಆ ಒಂದು ಸಿಂಪಲ್ ಸೆಟ್ಟಿಂಗ್ ಕ್ಲಾಪ್ ಇತ್ತು. ಸ್ವಲ್ಪ ಚೇಂಜಸ್ ಮಾಡುವ. ಜನಗಳಿಗೆ ಏನಾದ್ರು ಬೇಕಾಗ್ತದೆ ನೋಡಿ. ಒಂದೇ ಥರ ನೋಡಿ ಬೋರ್ ಆಗ್ತದೆ. ಎಲ್ಲ 3 ಮನೆ, ಅದೇ ಒಂದು ಬಾವಿ ಕಟ್ಟೆ ಅದೆಲ್ಲ ಇರೋದು. ಸ್ವಲ್ಪ ಚೇಂಜ್ ಮಾಡುವ ಅಂತ ಶಾಂಭವಿಗಾಗಿ. ಶಾಂಭವಿಲಿ ಹೇಗೆ ಅಂತಂದರೆ ಒಂದು ಹೊಸತು ಬಂಗ್ಲೆದು ಹಳೆ ಬಂಗ್ಲೆ ಬಂತು. 2 ಸೆಟ್ಟಿಂಗ್ ಅಲ್ಲಿ ಮಾಡ್ಬೋದು. ಬೇರೆ ಮನೆದು ಸೆಟ್ಟಿಂಗ್ ಆ ಥರ ಮಾಡಿದರು. ಮತ್ತು ಸ್ವಲ್ಪ ಸ್ಟೋರಿಯಲ್ಲಿ ಸ್ವಲ್ಪ ವಿಭಿನ್ನತೆ ಎಲ್ಲ ಕೊಟ್ಟರು. ಅದು ಸಹ ಜನಗಳಿಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಸೆಟ್ಟಿಂಗ್ ವರ್ಕೇ ಇಷ್ಟ ಆದದ್ದು ಜನರಿಗೆ. ಮತ್ತೆ ಸ್ಟೋರಿ ಇದಾಗ್ತಾ ಬಂತು. ಅದು ಮತ್ತೆ ಇದು ಅದ ನಂತರ ಮತ್ತೆಂತ ಹೇಳಿದ್ರಂದರೆ ಈಗ ಅದು ಎಲ್ಲ ಈಗ 3-4 ವರ್ಷ ಗ್ಯಾಪ್ ಆಯಿತು. ಸ್ವಲ್ಪ ಚೇಂಜಸ್ ಮಾಡೋದು, ಬೇರೆ ಟೈಪ್ ಕೊಡುವ. ಡ್ರಾಮಾ ಸಿಂಪಲ್ ಕೊಡುವ, ಎಂತಾದರೂ ಬೇರೆ ಟೈಪಲ್ಲಿ ಮಾಡುವ ಅಂತ ಹೇಳುವಾಗ AI ಬಂತು. AIಯಲ್ಲಿ ಈಗ ಚಿಟ್ಟೆ ನಾಟಕ ರನ್ನಿಂಗ್ ಆಗ್ತಾ ಉಂಟು. ಈಗ ಸ್ಟಾರ್ಟ್ ಆದದಷ್ಟೇ. ಮತ್ತು ಅದು ಸಹ ಈಗ ಒಳ್ಳೆ ರನ್ನಿಂಗಲ್ಲಿ ಉಂಟೀಗ. ಚಿಟ್ಟೆ ಮತ್ತೆ ಶಾಂಭವಿ ನಾಟಕ ತುಂಬಾ ಹಿಟ್ಟಾದ ನಾಟಕ. ಆದ್ರೆ ನಿಮ್ದು ಜೀವನವನ್ನು ಬದಲಾಯಿಸಿದ ನಾಟಕ ಅಂತ ಯಾವ್ದಾದ್ರು ಬೇರೆ ಉಂಟಾ? ಜೀವನನೂ ಅಲ್ಲ, ನಮ್ದಂದರೆ ರಂಗಭೂಮಿಯಲ್ಲಿ ಎಲ್ಲ ನಾಟಕ ಸಹ ನನಗೆ ಇಷ್ಟ ಆದದ್ದೇ. ನಾವೀಗ ಒಂದು ಗುರುತಿಸುವಂತಾದದ್ದು ಇದು ಬರಂದಗುಲೆ ನಾಟಕದ ಪ್ರತಿಯೊಂದು ಬರಂದಗುಲೆ ನಾಟಕದಲ್ಲಿ ಸಹ ನಮ್ಮದು ತುಂಬ ಪರಿಚಯ ಅದು ಕುಂದಾಪುರ ಸೈಡಲ್ಲೆಲ್ಲ. ಮತ್ತು ಎಲ್ಲ ನಾಟಕದಲ್ಲಿ. ಮತ್ತು ಈಗ ಶಾಂಭವಿ ನಾಟಕ ಬಂದ ನಂತರ ಈಗ ಎಲ್ಲರಿಗೆ ಅವು ಶಾಂಭವಿ ಅವರು ಮಾರ್ರೆ, ಅವರು ಹೀರೋಗಳು ಗುರುತಿಸ್ತಾರೆ. ನಾಟಕ ನಿಮ್ಗೆ ಜೀವನಕ್ಕೆ ಎಂತ ಪಾಠ ಎಲ್ಲ ಕಲಿಸಿದೆ? ನಾಟಕ ತುಂಬ ಕಲಿಸಿದೆ. ಯಾಕಂದರೆ ಒಂದು ಯಾ ಪ್ರತಿಯೊಂದು ಊರಿನ ಒಂದು ಜನಗಳ ಸಂಪರ್ಕ, ಮತ್ತೊಂದು ಹೆಸರು ಎಲ್ಲಿ ಹೋದರೂ ಸಹ ಒಂದು ಅವರು ಕಲಾವಿದರು ಮಾರ್ರೆ. ಅದು ಜನಗಳೊಂದು ಕಲಾವಿದರಿಗೆ ಒಂದು ರೆಸ್ಪೆಕ್ಟ್ ಒಳ್ಳೆ ಕೊಡ್ತಾರೆ. ಇಲ್ಲಿ ಯಕ್ಷಗಾನ ಕಲಾವಿದರದ್ದು, ನಾಟಕ ಕಲಾವಿದರು, ಬೇರೆ ಕಲಾವಿದರಿಗೆ ನಮ್ಮ ಉಡುಪಿ ಮಂಗಳೂರಿಂದ ರೆಸ್ಪೆಕ್ಟ್ ಕೊಡ್ತಾರೆ. ಮತ್ತು ಎಲ್ಲಿ ಹೋದರೆ ಸಹ ಒಂದು ಫಂಕ್ಷನ್ಗೆ ಹೋದರೆ ಸಹ ಈ ಥರ ಕಲಾವಿದರು ಹಾಗೆ ಎಲ್ಲ ಹೇಳ್ತಾರೆ. ಮತ್ತು ನನಗೆ ಎಂತಾಗಿದೆ ಅಂದರೆ ನನಗೊಂದು ರಂಗಭೂಮಿ ನನ್ನನ್ನೊಂದು ಎತ್ತರಕ್ಕೆ ತಂದು ನಿಲ್ಲಿಸಿದೆ. ಅದೊಂದು ಎಲ್ಲಿ ಸಹ ಹೇಳ್ತೇನೆ. ನಾವು ಎಣಿಸಿರಲಿಲ್ಲ ಇಷ್ಟು ಮಟ್ಟಕ್ಕೆ ಬರ್ತದೆ ಅಂತ. ನಾವು ಸಿಂಪಲ್ ಏನಾದರೂ ಮಾಡುವಾಗ ಮಾಡಿದೆ. ಒಳ್ಳೆಯ ಬೆಳವಣಿಗೆ ಸಹ ಕೊಟ್ಟಿದೆ ಏನಾದರೂ ರಂಗಭೂಮಿಯಲ್ಲಿ. ಮತ್ತು ಎಲ್ಲ ಗುರುತಿಸುವ ಹಾಗೆ ಸಹ ಮಾಡಿದ್ದಾರೆ. ಮತ್ತು ಒಳ್ಳೆಯ ಕಡೆಯಲ್ಲಿ ಸಹ ಒಳ್ಳೆಯ ಹೆಸರುಂಟು. ಎಲ್ಲರ ಟೀಮಿಗೆ ಸಹ ಹೆಸರುಂಟು, ನಮಗೆ ಸಹ ಆರ್ಟಿಸ್ಟ್ನವ್ರಿಗೆ ಒಳ್ಳೆಯ ಹೆಸರುಂಟು. ಇವರು ನನ್ನ ಗುರುಗಳು ಅಥವಾ ಇವರು ನಂಗೆ ಪ್ರೇರೇಪಿಸಿದ್ರು ಅಂತ ಹೇಳುದು ಅಂದ್ರೆ ಯಾರಿಗೆ ಹೇಳ್ತೀರಿ? ಅದೇ ಗುರುಗಳಂತ ಹೇಳಿದರೆ ನಮಗೆ ಪ್ರಥಮ ವೇದಿಕೆ ಕೊಟ್ಟಂತಹ ರವಿಕುಮಾರ್ ಕಡಕರ್ ಅವರನ್ನು ನಾವು ಗುರುವಿನ ಸ್ಥಾನ ಇಟ್ಟಿದ್ದೇವೆ. ಮತ್ತೊಂದು ನಮಗೆ ಚಿಕ್ಕಂದಿ ಸಹ ಪ್ರೋತ್ಸಾಹ ಮಾಡುವಂಥ ಬಾಲಕೃಷ್ಣ ಶೆಟ್ಟಿ ನಿಟ್ಟೂರಿದ್ದಾರೆ. ಮತ್ತು ತುಳುನಾಡ ರತ್ನ ದಿನೇಶ್ ಅತ್ತಾವರ್ ಅವರು ಒಂದು ಪ್ರಬುದ್ಧ ರಂಗ ಕಲಾವಿದರು. ಅವರ ಮಾರ್ಗದರ್ಶನದಲ್ಲಿ ನಾವು ಈಗ ಅಭಿನಯ ತಂಡದಲ್ಲಿ ಈ ಮಟ್ಟದಲ್ಲಿ ಬೆಳೀಲಿಕ್ಕೆ ಕಾರಣ ಅವರು ತಂದು ಅವರ ನಾಟಕದಿಂದ ನಮಗೆ ಸ್ಫೂರ್ತಿ ಅಂತ ಸಹ ಹೇಳ್ಬೋದು. ಇವರಲ್ಲಿ ಮತ್ತು ಪ್ರತಿಯೊಬ್ಬರು ಗುರುಗಳೇ. ಎಲ್ಲ ಕಲಾವಿದರು ಸಹ, ಎಲ್ಲ ಕಲಾವಿದರಲ್ಲಿ ಸಹ ನಾವು ಒಬ್ಬೊಬ್ಬರದೊಂದು ಕಲಿತಿದ್ದೇವೆ. ಚಿಕ್ಕ ಕಲಾವಿದರು ಸಹ, ದೊಡ್ಡ ಕಲಾವಿದರು ಸಹ ಎಲ್ಲರೂ ಸಹ ಒಂದು ನಮಗೆ ಗುರುಗಳಂತ ಹೇಳ್ಬೋದು. ಅದರಲ್ಲಿ ಸಹ ಮುಖ್ಯವಾಗಿ ಅವರನ್ನು ನಾನು ಗುರುಗಳ ಸ್ಥಾನದಲ್ಲಿ ಇಟ್ಟಿದ್ದೇನೆ. ನಿಮ್ಮ ನಾಟಕಗಳು ಯಾವ ಯಾವ ಭಾಷೆಯಲ್ಲಿ ಇರ್ತದೆ? ಒಂದು ತುಳು ಹಾಗೂ ಕನ್ನಡ. ಬ್ರಹ್ಮಾವರ, ಕುಂದಾಪುರ, ಭಟ್ಕಳ ಆ ಸೈಡೆಲ್ಲ ನಮ್ಮದು ಕನ್ನಡ ನಾಟಕ ಆಗ್ತದೆ. ಈಚೆಗಿಂದ ಬಂಟ್ವಾಳ, ಮ್ಯಾಂಗ್ಳೂರು ಸೈಡ್, ಉಡುಪಿ ಅಲ್ಲೆಲ್ಲ ತುಳು ನಾಟಕ. 2 ಭಾಷೆಯಲ್ಲಿ ಸಹ ಒಂದೇ ನಾಟಕ ಮಾಡ್ತೇವೆ. ಶಾಂಭವಿ ಆಗಲಿ, ಚಿಟ್ಟೆ ಆಗಲಿ, ಅಭಿನಯದ ಯಾವುದೆಲ್ಲ ನಾಟಕ ಉಂಟು ಅದು ತುಳುವಲ್ಲಿ ಸಹ ಆಗ್ತದೆ, ಕನ್ನಡದಲ್ಲಿ ಸಹ ಆಗ್ತದೆ. ಈಗ ತುಳುವಿಂದ ಕನ್ನಡ, ಕನ್ನಡದಿಂದ ತುಳು ಆದರೆ ಮಿಕ್ಸ್ ಆಗುದಿಲ್ಲ ಈಗ? ಅದೇ ಕನ್ನಡ ಮಾಡುವಾಗ ಕೆಲವೊಮ್ಮೆ ತುಳು ಬರ್ತದೆ. ಅದೇ ಒಂದು ಗಮ್ಮತ್ತು ನಮಗೆ. ಎಂಥ ಗಮ್ಮತ್ತು ಅಂದರೆ ಯಾರಿಗೆ ಎಷ್ಟು ತುಳು ಮಾತಾಡ್ತಾರೆ. ಅದೇ ತುಳು ನಮ್ಗೆ ತುಳು ಬರೋದಕ್ಕಿಂತ ಸಹ ವರ್ಡ್ ಬರುವಾಗ ಸ್ವಲ್ಪ ಜಾರೋದು ಜಾಸ್ತಿ.
ಅಕ್ಷರಗಳು ಜಾರು ಅಕ್ಷರ. ಅದೇ ಗಮ್ಮತ್ತು. ತುಳು ಆದ್ರೆ ಅಷ್ಟು ನಾವೆಂತ ಪ್ರಾಕ್ಟೀಸ್ ಆಗಿ ಹೋಗಿರ್ತೇವೆ ಆ, ಅಲ್ಲಿ ಸ್ಟೇಜಿಗೆ ಕನ್ನಡ ಟ್ರಯಲ್ ಆಗ್ತದೆ. ಅದೊಂದು ಪದಗಳು ಜಾರುವಾಗ ಅದರದ್ದೊಂದು ಸ್ಟೇಜಲ್ಲಿ ಸಹ ನಗಲಿಕ್ಕೆ ಬರ್ತದೆ, ಬ್ಯಾಕ್ ಸ್ಟೇಜಲ್ಲಿ ನಗರುತ್ತೆ. ಅದೇ ಒಂದು ಕನ್ನಡದಲ್ಲಿ ಮಾಡುವ ಗಮ್ಮತ್ತಾಗ್ತದೆ. ನಾಟಕದಲ್ಲಿ ಪಾತ್ರ ಮಾಡ್ಬೇಕಂತ ಬರುವ ಈಗಿನ ಯುವಕರಿಗೆ ಎಂತ ಹೇಳಲಿಕ್ಕೆ ಬಯಸ್ತೀರಿ? ಈಗೇನಂದ್ರೆ ನಾಟಕದಲ್ಲಿ ಪಾತ್ರ ಅಂದರೆ ಒಂದು ಯಾವುದೊಂದು ಹಾಮಿಟ್ಟದೆ ವೇದಿಕೆ ಮೇಲೆ ಹತ್ತಿದ್ರೆ ಅದೊಂದು ಕಲೆ ಅವರನ್ನು ಎತ್ತರಕ್ಕೆ ಕೊಂಡೋಗ್ತದೆ. ಮತ್ತು ಹಾಮಿಟ್ಟು ವೇದಿಕೆಗೆ ಬಂದರೆ ಅವರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಟನೆ ಕಲೀಲಿಕ್ಕೆ ಯಾವೆಲ್ಲ ಅಭ್ಯಾಸ, ಶಿಸ್ತು ಎಷ್ಟು ಬೇಕು ಅಂತ? ನಟನೆಗಳಿಗೆ ಶಿಸ್ತಿನ ತಾಳ್ಮೆ ಬೇಕು. ಈಗ ಪ್ರತಿಯೊಬ್ಬರು ವೇದಿಕೆಯಲ್ಲಿ ಆಗಲಿ ರಿಹರ್ಸಲ್ ಆಗಲಿ ಅವರು ನಟನೆ ಮಾಡುವಾಗ ನಮಗೊಂದು ಅವರಲ್ಲಿ ಕಲೀಲಿಕ್ಕಿರ್ತದೆ. ಒಂದು ಒಂದು ಹೊಸತನ ಇರ್ತದೆ. ನಾವೀಗ ಈ ಥರ ಮಾಡಿದರೆ ಇನ್ನೊಬ್ಬರಿಗೆ ಹೇಳ್ತಾರೆ ಅದು ಆ ಥರ ಮಾಡಿದರೆ ಒಳ್ಳೆ ಆಗ್ತದೆ. ಅದು ನಾವು ಸರಿ ಅಂತಿದ್ರೆ ನಾವು ಅದು ತಗೊಂಡ್ರೆ ಸಹ ನಮಗೆ ಅದರಲ್ಲಿ ಸಹ ಕಲೀಲಿಕ್ಕೆ ಸಿಗ್ತದೆ. ಎಲ್ಲರನ್ನು ಎಲ್ಲರೂ ಹೇಳೋದು ತಗೊಳ್ಳುವಂಥ ತಾಳ್ಮೆ ಸಹ ಬೇಕು ಕಲಾವಿದನಿಗೆ. ನೀವು ಪಡೆದುಕೊಂಡ ಪ್ರಶಸ್ತಿಗಳು? ನಾನಂದರೆ ಒಂದು ಅಭಿನಯ ಶಾರದೆ ಅಂತ ಬಿರುದು ನನಗೆ ಇತ್ತೆ ಗೊತ್ತಬ್ಜಿ ನಾಟಕ ಮುಖಾಂತರ ಸಿಕ್ಕಿತು. ಮತ್ತು ಅದೇ ಟೈಮಲ್ಲಿ 2 ವರ್ಷ ಕಲಾರತ್ನ ಪ್ರಶಸ್ತಿ ಮ್ಯಾಕ್ಸ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಅವರಿಂದ ಕಲಾರತ್ನ ಸಿಕ್ಕಿತು. ಜಿಲ್ಲಾಡಳಿತದಿಂದ ಕರ್ನಾಟಕ ರಾಜ್ಯೋತ್ಸವ ಮತ್ತು ಹಲವಾರು ಕಡೆಯಲ್ಲಿ ಗುರುತಿಸಿ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಕಲಾರಂಗವನ್ನು ಹೊರತುಪಡಿಸಿ ನೀವು ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಇದ್ದೀರಿ. ಹ್ಮ್. ಅದರ ಬಗ್ಗೆ ಸ್ವಲ್ಪ ವೀಕ್ಷಕರು ಹೇಳಿ ಅಂದ್ರೆ. ಸಾಮಾಜಿಕ ಅಂದರೆ ಮುಂಚಿನ ದಿವಸ ನಾವು ನಮ್ದಿದಂದರೆ ಸೇವಾ ಮನೋಭಾವನೆ ಜಾಸ್ತಿ. ಅದಕ್ಕೋಸ್ಕರ ನಾವೊಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ. ಸಮಾಜಮುಖಿ ಕಾರ್ಯವನ್ನು ಯುವ ಸೇವಾ ಸಂಘ ಆಗಿ ಟೀಮ್ ಯುವ ಟೈಗರ್ಸ್ ಮುಖಾಂತರ ನಾನು ಮಾಡೋದಕ್ಕಿಂತಲೂ ನನ್ನೊಟ್ಟಿಗೆ ಒಂದು ತಂಡ ಸೇರಿ ಮಾಡ್ತಾ ಇದ್ದೇವೆ. ತಂಡದ ಮುಖಾಂತರವಾಗಿ ಈಗ ಒಂದು ನವರಾತ್ರಿಗೆ ವೇಷವನ್ನು ಧರಿಸಿ, ಹುಲಿ ವೇಷವನ್ನು ಧರಿಸಿ ಯಾರದೋ ಒಂದು ಕುಟುಂಬಕ್ಕೆ ಒಂದು ಅನುಕೂಲ ಆಗುವಂಥ ವೈದ್ಯಕೀಯ ನೆರವನ್ನು ಮಾಡ್ತಿದ್ದೇವೆ. ಎಲ್ಲ ತಂಡದ ಸೇರಿ ಇಷ್ಟರವರೆಗೆ ಒಂದು 16 ಲಕ್ಷಕ್ಕೂ ಮೇಲ್ಪಟ್ಟು ಧನ ಸಹಾಯವನ್ನು ನೀಡಿದ್ದೇವೆ. ವೈಯಕ್ತಿಕವಾಗಿ ಸಹ ನಾವೊಂದು ಕೆಲವೊಂದು ಸಂದರ್ಭದಲ್ಲಿ ಈಗ ಮನೆ ಹತ್ತಿರದವರಾಗಲಿ, ಬೇರೆಯವರು ಒಂದು ಕಷ್ಟ ಅಂತ ಬರುವಾಗ ಎಲ್ಲರಿಗೂ ಸಾಮಾನ್ಯ ಮನುಷ್ಯರಿಗೆ. ಈ ಥರ ಉಂಟು ಅಂತ ಹೇಳುವಾಗ ನಮ್ಮಿಂದ ಏನು ಸಾಧ್ಯ ಅದು ಮಾಡ್ತಾ ಬಂದಿದ್ದೇವೆ. ಅದೊಂದು ಅವರ ದಾಖಲೆಗಳ ಈಗ ನಮ್ಮ ಎಲ್ಲದು ಗವರ್ಮೆಂಟ್ ಲ್ಯಾಂಡ್ ದಾಖಲೆ ಪತ್ರಗಳೆಲ್ಲ ಆಗ್ಲಿಕ್ಕಿರ್ತದೆ. ಅದನ್ನು ಅವರಿಗೆ ಮಾಡಿಕೊಡುವ ಇದರಲ್ಲಿ. ಮತ್ತು ಏನಾದರೂ ಊರಿನಲ್ಲಿ ಏನಾದರೂ ನೀರಿನ ಸಮಸ್ಯೆ ಈ ಥರ ಹಲವಾರು ಸಮಸ್ಯೆ ಇರ್ತದೆ. ಅದಕ್ಕೆ ನಾವೆಲ್ಲ ಮುಂದೆ ಹೋಗಿ ವೈಯಕ್ತಿಕವಾಗಿ ಸಹ ಹೋಗಿದ್ದೇವೆ. ಮತ್ತು ಹಲವಾರು ಬಾರಿ ಈಗ ಈ ಕೆಲವೊಂದು ಹುಷಾರಿಲ್ಲದ ಟೈಮಲ್ಲಿ ವೈದ್ಯಕೀಯ ನೆರವು ಸಹ ಬೇಕಿದೆ. ಕೆಲವರಿಗೆ ರಕ್ತದ ಸಹಾಯ ಬೇಕಿರ್ತದೆ. ಆಗ ಸಹ ನಮ್ಮಿಂದಾದಂಥ ತಂಡದ ಸಹ ಕೆಲವರಿಗೆ ರಕ್ತದಾನ ನಾವು ಸಹ ಒಂದು ಆ, ಎಮರ್ಜೆನ್ಸಿ ಇರುವವರಿಗೆ ಸಹ ಆಸ್ಪತ್ರೆಗೆ ಹೋಗಿ ರಕ್ತದಾನ ಸಹ ನಾವು ಮಾಡಿದ್ದೇವೆ. ನಾವು ಯಾವ ಥರ ಮಾಡಿದ್ವಿ ಅಂದರೆ ಈಗ ಒಂದು ಪೇಷಂಟ್ ನಮಗೆ ಪರಿಚಯದವರು ದ ಅವರ ಮುಖ ಡೈರೆಕ್ಟ್ ಕಾಲ್ ಬಂದರೆ ಡೈರೆಕ್ಟ್ ಹೋಗಿ ರಕ್ತದಾನ ಮಾಡಿದ್ದೇವೆ. ಕ್ಯಾಂಪ್ ಎಲ್ಲ ಮಾಡ್ಲಿಕ್ಕೆ ಹೋಗ್ತಲ್ಲ. ಯಾಕಂದರೆ ಒಂದು ನೇರವಾಗಿ ರೋಗಿಗೆ ಸಿಗಲಿ ಎಂಬಂತ ನಮ್ಮದು ಎಲ್ಲರ ಸಹ ಒಂದು ಇದು. ಆ, ಈಗ ಮತ್ತೆ ವೇಷ ಹಾಕಿ ಕೂಡ ಸಮಾಜ ಸೇವೆ ಹ್ಮ್. ಮಾಡ್ತಿದ್ರಿ ಅಂತ ಕೇಳಿದ್ದೇನೆ. ಅದು ಹೇಗೆ, ಒಂದು ಐಡಿಯಾ ಹೇಗೆ ಬಂತು ಅಂತ? ಅದಂದರೆ ನಾವು ಫಸ್ಟಿಗೆ 2ನೇ ಸರ್ತಿ ಸಂಘದ ಮುಖಾಂತರ ಹುಲಿವೇಷ ಹಾಕಿದ ನಂತರ ನಮಗೆ ಒಬ್ಬರು ಹೇಳಿದರು. ಒಂದು ನಾವಂದರೆ ವೈದ್ಯಕೀಯ ನೆರವು ಅಂತ ಹಾಕಿದ್ವಿ. ಯಾರಿಗಾದರೆ ಹಣ ಕೊಡಬೇಕು ಅಂತ. ನಾವೊಂದು ಒಂದು 10,000 ಇಟ್ಕೊಂಡು ಒಂದು ಸಾಹೇಬ್ರು ಕಟ್ಟಿದ ಒಂದು ಸಿಂಚನ ಅಂತ ಒಂದು 2 ವರ್ಷದ ಮಗುವಿಗೆ ಕಿಡ್ನಿ ಫೈಲ್ ಆಗಿತ್ತು. ಅವರ ಮನೆಗೆ ಕೊಡ್ಲಿಕ್ಕೆ ಹೋಗುವಂತ ಒಂದು ರೆಫರ್ ಮಾಡಿದ್ರು ಇವ್ರಿಗೆ ಕೊಡಿ ಅಂತ. ನಾವು ಅದಕ್ಕೆ ಗಾಡಿ ಹಿಡ್ಕೊಂಡು ರಿಕ್ಷಾದಲ್ಲಿ ಆ ಅಮೌಂಟ್ ಹಿಡ್ಕೊಂಡು ಹೋದ್ವಿ. ಅಮೌಂಟ್ ಹಿಡ್ಕೊಂಡು ಹೋಗುವಾಗ ಅವರ ಮನೆಯ ಪರಿಸ್ಥಿತಿ ಹೇಗೆ ಅಂದರೆ, ನಾವು ಅದು 10,000 ನಾವು ಅವರ ಒಂದು ಪರಿಸ್ಥಿತಿಗೆ ನಮ್ಮದು 10,000 ಅವರಿಗೆ ಕೊಡುವಾಗಿರಲಿಲ್ಲ. ಅವ್ರದ್ದು ಮನೆಯ ಸ್ಥಿತಿ ಆಗಲಿ, ಆ ಮಗುವಿದು ಸ್ಥಿತಿ ಆಗಲಿ ಎಲ್ಲ ಅಂದರೆ ಆ ಥರ ಆಯ್ತು. ಅವರಿಗೆ ಅಂದರೆ ಡಯಾಲಿಸಿಸ್‌ಗೆ ಒಂದು ದಿವಸಕ್ಕೆ ಅಷ್ಟು ಮೆಡಿಸಿನ್‌ಗೆ ಆಗ್ತಾಯಿತ್ತು. ಮತ್ತು ಕಿಡ್ನಿ ಟ್ರಾನ್ಸ್‌ಫರ್‌ಗೆ ಅವರಿಗೆ 5,00,000 ಬೇಕೇ ಇತ್ತು. ನಾವೆಂತ ಮಾಡಿದ್ವಿ, ನಾವು ಹೋಗಿ ಆಗಿದೆ ಕೊಡ್ಬೇಕಂತ. ನಮ್ಗೆ ಅದೊಂದಂದ್ರೆ ಅವರಿಗೆ ಯಾವ ಮೂಲೆಗೆ ಸಹ ಬರ್ಲಿಕ್ಕಿಲ್ಲ. ಅದು ಒಂದು ಮನಸ್ಸಲ್ಲಿ ಬೇಜಾರಿತ್ತು. ಆದ್ರೆ ಎಂತ ಹೋದಾಗ ಒಂದು 10,000 ಕೈಯಲ್ಲಿ ಕೊಟ್ಟು ಬಂದ್ವಿ. ಬಂದಾಗ ನಾವಿಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. ನಾವೀಗ ಇಷ್ಟು ಮಾಡಿ 10,000 ಆ ಮನೆಗೆ ಕೊಡೋದಕ್ಕಿಂತ ಏನಾದರೂ ಒಂದು ಆ ಹುಡುಗಿಯನ್ನು ಏನಾದರೂ ಮಗುವಿಗೊಂದು ಏನಾದರೂ ಮಾಡುವ, ಒಂದು ಎಂತ ವ್ಯವಸ್ಥೆ ಮಾಡುವ ಅಂತ ಹೇಳುವಾಗ ಈ ಥರ ಆ, ವೇಷ ಹಾಕುವಂತಾಯ್ತು. ವೇಷ ಹಾಕೋದು ಅದು ಸಹ ನಮಗೆ ಹೆದರಿಕೆ ಇತ್ತು. ಫಸ್ಟ್ ವರ್ಷ ವೇಷ ಹಾಕಿ ಹೇಗೆ ಅಂತ ಪ್ಲಾನಿಂಗ್ ಇರಲಿಲ್ಲ. ಆದ್ರೆ ಸಹ ತೊಂದರೆ ಇಲ್ಲ, ನಾವು ಇಲ್ಲಿಗೆ ನವರಾತ್ರಿಗೆ ದಸರಾಕ್ಕೆ ಹೋಗಿ ನಿಲ್ಲುವ.
ಆದಷ್ಟು ಕೊಡುವ ಅಂತ. ನಾವು ಹಾಗಾದರೆ ಒಂದು 50,000 ಆದರೂ ಮಾಡಿಕೊಡ್ಬೇಕಂತ ನಿರ್ಣಯ ಮಾಡಿದ್ವಿ. ಖರ್ಚು ಇದು ಮಾಡಿಕೊಂಡು ಫಸ್ಟಿಗೆ ಏನಂದರೆ ನಾನು ಅದನ್ನು ನೆನಪಿಸಬೇಕೀಗ ಮೊನ್ನೆ ಡೆತ್ ಆದಂಥ ನಮ್ಮ ಆತ್ಮೀಯ ಮಿತ್ರ ಸಂಘದ ಸದಸ್ಯ, ಅವನ ಉಮೇದುವಾರಿಕೆಯಲ್ಲಿ ಪ್ರಥಮ ವೇಷ ಅವನೇ ಹಾಕಿದ್ದು. ಬೆಳಿಗ್ಗೆಯಿಂದ ಸಂಜೆ ತನಕ ರಾತ್ರಿ ಇಡೀ ಆ ಪ್ರಥಮ ವೇಷವನ್ನು ಧರಿಸಿದವ ಇನ್ನೊಂದು ಮಗುವಿಗೆ ಹೆಲ್ಪ್ ಆಗುವಂತ. ಇವತ್ತಿಲ್ಲ, ಆದರೂ ಸಹ ಅವನ ನೆನಪು ಶಾಶ್ವತ ಅದು. ಅವನ ಮುಖಾಂತರ ಮಾಡಿದಾಗ ಎಂತಾಯಿತು ಅಂದರೆ, ನಮಗೆ ಮಾಡಿ ಒಳ್ಳೆ ರೀತಿಯಲ್ಲಿ ಬೆಳಿಗ್ಗೆ ಸಂಜೆಯಿಂದ ಒಂದು ಬೆಳಿಗ್ಗೆ ಶುರು ಮಾಡಿದವರು ಇನ್ನೊಂದು ಬೆಳಿಗ್ಗೆ ತನಕ ನವರಾತ್ರಿ ಎಲ್ಲ ಮುಗಿಸಿ ಬಂದ್ವಿ. ನಮಗೆ ಒಟ್ಟಿಗೆ 2.5 ಲಕ್ಷ ಅವರಿಗೆ ಕೊಡಲಿಕ್ಕೆ ಸಿಗಿತು. ಕೊಡುವಾಗ ಅವರದ್ದ ಒಂದು ಅವರಿಗೆ ಹೇಗೆ ನಮಗೆ ಇದು ಕೊಡಬೇಕಂತ ಅವ್ರಿಗಿರಲಿಲ್ಲ. ಯಾಕಂದರೆ ಅವರ ಮನಸ್ಸು ಅಷ್ಟಿತ್ತು. ಅಂದರೆ ಒಂದು ಸಂಸ್ಥೆಯಿಂದ 2.5 ಲಕ್ಷ ಅವ್ರ ಮನೆಗೆ ಸಿಕ್ಕಿದ್ದಂದ್ರೆ ಅವರಿಗೊಂದು ಏನೋ ಒಂದು ದೇವರೇ ಬಂದಾಗಾಯ್ತು. ಆ ಥರ ನಮ್ಮನ್ನೆಲ್ಲ ಗೈಡ್ ಮಾಡಿದ್ರು. ನಮಗೆ ಸಹ ಎನಿಸಿತು, ನಾವು ಇಷ್ಟು ಖರ್ಚು ಮಾಡ್ತೇವೆ ವಾರ್ಷಿಕೋತ್ಸವಕ್ಕೆ, ಅದಕ್ಕೆ ಮ್ಯಾಚಿಗೆಲ್ಲ ಅಂತ. ಒಂದು ಫ್ಯಾಮಿಲಿಗೆ ಒಂದು ಉಪಯೋಗ ಆಗುತ್ತದೆ, ನಾವು ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳುವಾಗ, ಇನ್ನೊಂದು ವರ್ಷದಲ್ಲಿ ಶಿವಮೊಗ್ಗದ ಮಗುವಿಗೆ, ಅದು ಸಹ ಬ್ಲಡ್ ಕ್ಯಾನ್ಸರ್ ಮಗುವಿಗೆ, ಅದೀಗ ಆ ಮಗುವಿಗೆ 3.5 ಲಕ್ಷ ಕೊಟ್ಟಿದ್ದೆ. ಆ ಮಗು ಹೇಗಾಗಿದೆ ಅಂದರೆ, ಈಗ 4ನೇ ಕ್ಲಾಸ್ ಹೋಗ್ತಾ ಉಂಟು. ಅವ್ರ ಮನೆಯವರು ವೀಡಿಯೋ ಕಾಲ್ ಮಾಡ್ತಾರೆ, ವೀಡಿಯೋ ಎಲ್ಲ ಮಗುವಿಗೆ ಹುಷಾರಾಗಿದೆ ಮಗು. ಮತ್ತೊಂದು ಲಾಸ್ಟ್ ಇಯರ್ ಕೂಡ ಅದು, ಮತ್ತು ನಾವು ಫಸ್ಟ್ ಕೊಟ್ಟದ ಮಗುವನ್ನು ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲ. ನಾವು ಹಣ ಕೊಟ್ಟ ಒಂದು ವರ್ಷದಲ್ಲಿ ಮಗು ಡೆತ್ ಆಗಿತ್ತು. ಮತ್ತೊಂದು ಸಮಾಧಾನ, ಇದು 2ನೇ ಬ್ಲಡ್ ಕ್ಯಾನ್ಸರ್ ಇದ್ದ ಮಗು ರಿಕವರ್ ಆಗಿ ಈಗ ಶಾಲೆಗೆ ಹೋಗ್ತಾ ಉಂಟು. ಅಂದರೆ ದೂರ ಯಾಕೆ ಕೊಡುದು, ಊರಿನವರಿಗೆ ಕೊಡುವ ಅಂತ ಮಾಡ್ಕೊಂಡು ಇಲ್ಲಿ ಒಂದು ಹಳೆಯೂರಿನವರಿಗೆ ಕೊಟ್ವಿ. ಮತ್ತೊಂದು ಇಲ್ಲಿ ಈ ಸೈಡ್ ಇನ್ನೊಂದು ಇವ್ರಿಗೆ ಕೊಟ್ವಿ. ಮತ್ತು ಲಾಸ್ಟ್ ಟೈಮ್ ನಮ್ಮದು ಡೆತ್ ಆದ ಅವನಿಗೆ ಒಟ್ಟು ಮಾಡಿ ಕೊಟ್ವಿ. ಒಟ್ಟಿಗೆ ಎಷ್ಟು 16 ಲಕ್ಷ ತನಕ ಒಟ್ಟು ಮಾಡಿ ಕೊಟ್ಟಿದ್ದೇವೆ. ಆದರೆ ನಮಗೊಂದು ಖುಷಿ ಉಂಟು ಅಂತಂದರೆ, ಅವರಿಗೆ ನಾವು ಯಾರಿಗೆ ಹಣ ಕೊಟ್ಟಿದ್ದೇವೆ ಅವ್ರನ್ನ ಪ್ರತಿ ದಿವಸ ಒಂದು ಏನಾದರೂ ಮಾಡೋದು ಫೋನ್ ಮಾಡ್ತಾರೆ. ನೀವು ಕೊಟ್ಟ ಹಣದಲ್ಲಿ ನಾವು ಈಗ ಹುಷಾರಾಗಿದ್ದೇವೆ, ಮಕ್ಕಳು ಹುಷಾರಿದ್ದಾರೆ, ಅದೇ ನಮ್ಗೆ ನೆಮ್ಮದಿ. ಅದಕ್ಕಿಂತ ಆಶೀರ್ವಾದ ಬೇರೆ ಇಲ್ಲ ನಮಗೆ ಎಲ್ಲರಿಗೆ ಸಹ. ಈಗ ನಿಮ್ಮದು ಮತ್ತೆ ನಿಮ್ಮ ತಮ್ಮನದ್ದು ಕಲಾ ರಂಗ ಒಟ್ಟಿಗೆ ಶುರುವಾಯಿತು, ಅವರ ಬಗ್ಗೆ ಸ್ವಲ್ಪ ಹೇಳಿ ಅಂದರೆ. ಅವನಂದರೆ ಫಸ್ಟ್ ಸನ್ನಿಧಿಯಲ್ಲಿರುವಾಗ ಆ್ಯಕ್ಟಿಂಗಲ್ಲಿ ಬಂದ. ಅಭಿನಯದಲ್ಲಿ ಬರುವಾಗ ಬಲೆ ತಲೆ ಬಲೆ ಮುಖಾಂತರ ಸ್ಕಿಟ್ ಎಲ್ಲ ಬರೆದು, ಈಗ ನಾಟಕ ಎಲ್ಲ ಬರೆದು ಹೊಸ ಒಳ್ಳೆ ನಾಟಕ ಬರೆದು ರಂಗಭೂಮಿಯಲ್ಲಿ ಸಹ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ನಮ್ಮ ವೀಕ್ಷಕರಿಗೆ ಏನಾದರೂ ಮೆಸೇಜ್ ಕೊಡಿ ಅಂದರೆ. ಮೆಸೇಜ್ ಅಂದರೆ, ವೀಕ್ಷಕರಿಗೆ ಮೆಸೇಜ್ ಕೊಡುವಷ್ಟು ದೊಡ್ಡವರು ಆಗಲಿಲ್ಲ. ನಿಮ್ಮದೊಂದು ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ, ಕಲಾವಿದರ ಮೇಲೆ ಇರಲಿ ಅಂತ ಹೇಳ್ತೀನಿ. ನಮಗೆ ಸಮಯ ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ನಿಮಗೂ ಕೂಡ ನಮಗೊಂದು ಕರೆದು ಇಲ್ಲೊಂದು ನಮ್ಮ ಸಂದರ್ಶನ ಮಾಡಿ ವೀಕ್ಷಕರಿಗೆ ನೀವು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮನ್ನು ಪ್ರತಿಭೆಯನ್ನು ತೋರಿಸ್ತಿದೆ. ನಿಮಗೂ ಕೂಡ ನಮ್ಮ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು ಸರ್. ವೀಕ್ಷಕರೇ, ಇದಾಗಿತ್ತು ವಿನೋದ್ ಮಂಚಿ ಅವರ ಮಾತು. ನಾಟಕ ರಂಗದಲ್ಲಿ ಎಷ್ಟು ಕಷ್ಟ ಇದೆ ಅಂತ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು, ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ಹೇಗೆ ತೊಡಗಿಸಿದ್ದಾರೆ ಅಂತ ಸಹ ಹೇಳಿದರು. ಇಂಥದ್ದೇ ವಿಡಿಯೋವನ್ನು ನೋಡಲಿಕ್ಕೆ ನೀವು ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.